ಆತ್ಮೀಯ ಸ್ನೇಹಿತರೆ, ನಮ್ಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್‌ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ, ನಾನು ನಿಮ್ಮೆಲ್ಲರ ಕೋಚ್ ಸರ್. ಆದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಬನ್ನಿ, ಏನೆಲ್ಲ ವಿಶೇಷತೆ ಇದೆ, ಸೊ ಯಾರಿಗೆಲ್ಲ ಈ ಕ್ಲಾಸ್ ಇಂಟ್ರೆಸ್ಟ್ ಆಗ್ತಾ ಇದೆ ಅಂದ್ರ, ಸೊ ತಾವಿಲ್ಲಿ ಗಮನಿಸಬಹುದು, ಮನೆಯ ಜವಾಬ್ದಾರಿಗಳ ನಡುವೆ ಗೃಹಿಣಿಯರಿಗಾಗಿ, ಸೊ ಮನೆ ಕೆಲಸ ಮಾಡ್ತಕ್ಕಂತ ಅಭ್ಯರ್ಥಿಗಳಿಗೆ, ಸೊ ಸ್ಮಾರ್ಟ್ ಅಧ್ಯಯನ ಯಾವ ರೀತಿ ಆಗ್ಬೇಕು, ಜೊತೆಗೆ ಯಶಸ್ವಿ ಪಡಿಬೇಕಾದ್ರೆ ಕೆಲವೊಂದು ಯಾವ ನಿರ್ವಹಣಾ ಸೂತ್ರಗಳನ್ನ ನಾವು ಬಳಸ್ತಿದ್ದೆ ಆದ್ರೆ ಖಂಡಿತ ನಮ್ಮ ಒಂದು ಯಶಸ್ಸು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್‌ಗೆ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾರ, ಸೊ ಮೊದಲನೇದಾಗಿ ನಾವು ಗಮನಿಸ್ತಾ ಇದ್ದೇವೆ ಪ್ರಮುಖವಾಗಿ, ದಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಇದೆ. ಆದ್ಮೇಲೆ ತಾವು ಇದನ್ನು ಗಮನಿಸಬೇಕು. ಯಾಕಂದ್ರೆ ಎಕ್ಸಾಮ್ ದೃಷ್ಟಿಯಲ್ಲಿ ನಾವು ಯಾವ ರೀತಿ ನಮ್ಮ ಟೈಮ್ ಅನ್ನ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳು ನಮಗೇನಾಗಿರ್ಬೇಕು, ಕ್ಲಿಯರ್ ಆಗಿ ಗೊತ್ತಿರಲೇಬೇಕಾದೈತೆ. ಸೊ ಬನ್ನಿ ಹಾಗಾದ್ರೆ ನಮ್ಮ ಮೊದಲ ಮಾನಸಿಕ ಸಿದ್ಧತೆ ಮತ್ತು ಸವಾಲುಗಳು ಏನೇನಿದಾವೆ ಅನ್ನೋದನ್ನ ನೋಡ್ಬೇಕು. ಸೊ ಸವಾಲುಗಳು ಪ್ರತಿದಿನ ಇದ್ದೇ ಇರ್ತಾ ಇದಾವೆ, ಅವುಗಳನ್ನ ಮುಕ್ತವಾಗಿ ಸ್ವೀಕಾರ ಮಾಡಬೇಕು. ಅದನ್ನ ಏನು ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ ರೀ, ಹೌದಾ? ಸೊ ಚೇಂಜಸ್ ಮಾಡಕ್ ಸಾಧ್ಯನೇ ಇಲ್ಲ. ಬಟ್ ಆ ಸ್ವೀಕಾರ ಮಾಡೋದು ನಮ್ಮ ಆ ಅಂಶ ಇದೆ. ನಮ್ಮ ಒಂದು ಅಭಿಪ್ರಾಯ ಚೇಂಜ್ ಆಗ್ಬೇಕಿಲ್ಲಿ. ಸ್ವೀಕಾರ ಮಾಡ್ಬೇಕು. ಅವು ನಮ್ಮ ಪ್ರತಿನಿತ್ಯ ಇರತಕ್ಕಂತ ಕೆಲಸಗಳು. ಹಾಗಾಗಿ ನಮ್ಮನ್ನ ನಾವು ರೆಡಿ ಮಾಡ್ಕೋಬೇಕು. ಮಾನಸಿಕರಾಗಿ ನಾವೇನಾಗ್ಬೇಕು, ಸಿದ್ಧರಾಗ್ಬೇಕು. ಇಟ್ ಮೀನ್ಸ್ ಪ್ರತಿದಿನ ಇರತಕ್ಕಂತ ಒಂದು ಪಾಯಿಂಟ್ ಯಾವ್ದಪ್ಪಾ ಅಂದ್ರೆ, ಸೊ ದಟ್ ಇಸ್ ಅಡುಗೆ ಇದ್ದೇ ಇರ್ತಾ ಇದೆ. ಸೊ ಮನೆಯಲ್ಲಿ ಮಕ್ಕಳಿದ್ರೆ ಆ ಮಕ್ಕಳ ಪಾಲನೆ, ಅವ್ರ ಶಾಲೆಗೆ ಹೋಗೋದು, ಸೊ ಅವರ ಒಂದು ವ್ಯವಸ್ಥೆ ಇದ್ದೇ ಇರ್ತಾ ಇದೆ. ಸೊ ನಡುವೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಅವರ ಸತ್ಕಾರ ಇದ್ದೇ ಇರ್ತಾ ಇದೆ. ಇವು ಪ್ರತಿದಿನ ಇರ್ತಕ್ಕಂತ ಪ್ರಮುಖ ಏನಪ್ಪಾ ಅಂದ್ರ ಸವಾಲುಗಳು ಅಂತ ನಾವು ಕರಿತಾ ಇದ್ದಾವೆ. ಈ ಪರಿಸ್ಥಿತಿಯನ್ನ ನಾವೇನ್ ಮಾಡ್ಬೇಕಂದ್ರೆ ಸಕಾರಾತ್ಮಕವಾಗಿ ಒಪ್ಪಿಕೊಳ್ಳಬೇಕು. ಇವುಗಳನ್ನ ಚೇಂಜ್ ಮಾಡಕ್ ಅವಕಾಶಗಳು ಇಲ್ಲ ನಮಗೆ, ಹೌದಾ? ಯಾಕ? ನಿಮ್ ಮನೆಯಲ್ಲಿ ಮಾಡೋರು ನೀವು ಅಷ್ಟೇ, ಹೌದಾ? ಮನೆಯಲ್ಲಿ ನೀವು ಮಾಡೋರ್ ಅಂದ್ಕೂಡ್ಲೆ ಅವುಗಳನ್ನ ನಾವು ಮಾಡ್ಲೇಬೇಕಾಗಿರ್ತದೆ. ಹಾಗಾಗಿ ನಾವು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು. ಏನ್ ಹೇಳ್ರಿ, ಇವುಗಳನ್ನ ಮಾಡ್ಲೇಬೇಕು. ಇವುದೊಂದ್ ಏನಪ್ಪಾ ಅಂದ್ರ ಪರ್ ಡೇ ಪಾರ್ಟ್ ಅಂದಂಗೆ. ಇವು ಒಂದು ನಮ್ ದಿನದ ಪಾರ್ಟ್ ಇದ್ದಂಗೆ, ಒಂದು ಭಾಗ. ಇವು ದಿನ ಇರೋವೆ, ಇವುದೊಂದ್ ಕೆಲಸ ನಾವು ಮಾಡ್ಲೇಬೇಕು. ಇದ್ರ ಬಗ್ಗೆ ತಲೆ ಕೆಡಿಸ್ಕೋದಿಲ್ಲ, ಹೌದಾ? ಸೊ ಹಾಗಾಗಿ ಇವುಗಳನ್ನ ನೀವು ತಲೆಯಲ್ಲಿ ಇಟ್ಕೊಕ್ ಹೋಗ್ಬೇಡ್ರಿ. ಏನು, ಅಡಿಗೆ ಮಾಡೋದಿದೆ, ಮಕ್ಕಳಿದಾರೆ, ಹೌದಾ? ಅತಿಥಿ ಬರ್ತಾ ಇದಾರೆ. ಸೊ ಅದು ಕಾಮನ್ ಆಗಿ ಇರ್ತಕ್ಕಂಥದ್ದು. ಈ ಕಾಮನ್ ಪಾಯಿಂಟ್‌ಗಳು ಏನದಾವಲ್ರಿ, ಇವು ಸ್ವೀಕಾರನ ನಾವು ಮಾಡ್ಲೇಬೇಕು. ಇವುಗಳ ಬಗ್ಗೆ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಮೊದಲಿಗೆ ಮಾನಸಿಕರಾಗಿ ನೀವೇನಾಗ್ಬೇಕು, ಸಿದ್ಧತೆ ಆಗ್ಲೇಬೇಕು. ಪ್ರತಿ ಇರ್ತದ, ಅಡಿಗೆ ಇರ್ತದ, ಮನೆ ಇರ್ತದ. ಸೊ ಹಿರಿಯರು ಇರ್ತಾರೆ, ಆ ಹಿರಿಯರ ವ್ಯವಸ್ಥೆ ಆಗಿರ್ಬೋದು. ಸೊ ಇವೆಲ್ಲ ಮನೆಯಲ್ಲಿ ಇದ್ದೇ ಇರ್ತಾ ಇದಾವೆ. ಇವುಗಳಿಗೆ ನಾವು ಟೈಮ್ ಅನ್ನ ತೆಗೆದಿಡ್ಲೇಬೇಕು, ಹೌದಾ? ಸೊ ಇವುಗಳಿಗೆ ನಾವೇನ್ ಮಾಡ್ಬೇಕು, ಟೈಮ್ ಅನ್ನ ತೆಗೆದಿಡ್ಲೇಬೇಕಾಗ್ತೈತಿ. ಸೊ ಹಾಗಾಗಿ ಮೊದಲ ಇವುಗಳ ಬಗ್ಗೆ ನೀವು ಮೈಂಡ್ ಅನ್ನ ಸೆಟ್ ಮಾಡ್ಕೋರಿ. ಸೊ ಇವು ಇದ್ದೇ ಇರ್ತದೆ, ಇದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಗಿಲ್ಲ, ರೈಟ್? ಸೊ ಇದಾದ ನಂತರ ಏನ್ ಮಾಡ್ಬೇಕಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್, ದೃಢ ಆಲೋಚನೆ ಬಹಳ ಇಂಪಾರ್ಟೆಂಟ್. ಎಸ್, ನಾನು ಇವತ್ತು ಓದ್ತಾ ಇದ್ದೇನೆ ಅಂದ್ರೆ ಇದು ನನ್ನಿಂದ ಸಾಧ್ಯ ಇದೆ ಅನ್ನೋದು ನಿಮ್ ಮನಸ್ಸಿನಾಗ ಮೂಡ್ಬೇಕು ಪ್ರತಿದಿನ. ಇವು ದೃಢವಾದ ಆತ್ಮವಿಶ್ವಾಸ ಏನಾದ್ರು ನಿಮ್ಮಲ್ಲಿ ಇತ್ತಪ್ಪಾ ಅಂದ್ರ, ಇದು ನನ್ನಿಂದ ಸಾಧ್ಯ ಇದೆ, ನಂದು ಆಗ್ತೈತೆ, ನಾನು ಎಲ್ಲಾ ಕೆಲಸಗಳನ್ನ ಮಾಡಿಯೂ ಸಹಿತ ನಾನು ಓದ್ಲಿಕ್ಕೆ ರೆಡಿ ಆಗ್ತೇನೆ ಅನ್ನೋದು. ಸೊ ಪ್ರತಿದಿನ ನೀವೇನ್ ಮಾಡ್ಬೇಕು ಹೇಳ್ರಿ, ಇದು ನನ್ನಿಂದ ಸಾಧ್ಯ ಇದೆ, ಈ ಎಕ್ಸಾಮ್ ಅನ್ನ ನಾನು ಕ್ಲಿಯರ್ ಮಾಡ್ತೀನಿ, ಖಂಡಿತವಾಗಿಯೂ ಇದು ನನ್ನ ಹತ್ತಿರ ಆಗೇ ಆಗ್ತೈತೆ ಅನ್ನೋದು ಭರವಸೆ ಪ್ರತಿದಿನ ನೀವೇನಾಗ್ಬೇಕು, ಪುನರುಚ್ಚಾರ ಮಾಡ್ಬೇಕು, ರೈಟ್? ಸೊ ಇದು ನಿಮ್ ಮನಸ್ಸನ್ನ ಬಹಳಷ್ಟು ಏನ್ ಮಾಡ್ಲಿಕ್ಕೆ ಹೇಳ್ರಿ, ಚೇಂಜಸ್ ಮಾಡ್ತಾ ಇರ್ತದೆ, ನೆನ್ಪಿಟ್ಕೋರಿ, ಹೌದಾ? ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಹೇಳ್ರಿ, ಇದು ನನ್ನಿಂದ ಸಾಧ್ಯ ಇದೆ, ಇದು ನಾನು ಮಾಡೇ ಮಾಡ್ತೇನೆ. ಕೆಲಸ ಆದ ನಂತರ ಬಿಡುವಿನ ಸಮಯದಲ್ಲಿ ನನ್ನಿಂದ ಇದು ಸಾಧ್ಯ ಇದೆ, ನಾನು ಇದನ್ನ ಓದ್ತೀನಿ, ಇದನ್ನ ಪ್ರಾಕ್ಟೀಸ್ ಮಾಡ್ತೇನೆ, ಇದನ್ನ ನಾನು ಪಡೆದೇ ತೀರ್ತೇನೆ ಅನ್ನುವಂತ ವಿಶ್ವಾಸ, ದೃಢ ನಂಬಿಕೆ ನಿಮ್ಮಲ್ಲಿ ಪ್ರತಿದಿನ ಬರಲೇಬೇಕು. ಈ ರೀತಿಯ ಮೈಂಡ್ ಅನ್ನ ಏನ್ ಮಾಡ್ಕೋರಿ, ಸೆಟ್ ಮಾಡ್ಕೋರಿ, ಹೌದಾ? ಸೊ ಇದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್, ಸಾಧ್ಯ ಆದಷ್ಟು ಮಟ್ಟಿಗೆ, ಸೊ ಕುಟುಂಬದ ನೆರವನ್ನ ಪಡಿಲೇಬೇಕಾದೀತಿ, ನೆನ್ಪಿಟ್ಕೋರಿ. ಯಾಕೆಂದ್ರೆ ಪರೀಕ್ಷೆಗಳು ಮುಗಿಯೋ ತನಕ ಮನೆ ಕೆಲಸದ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ಕುಟುಂಬದವ್ರಿಗೆ ಏನ್ ಮಾಡ್ಬೇಕು, ನೀವು ಮುಕ್ತವಾಗಿ ಮಾತನಾಡಬೇಕು. ನಾವು ಮಾತಾಡಂಗಿಲ್ಲ, ಇದೊಂದು ಭಾಳ ತಪ್ಪು ಮಾಡ್ತಾ ಇದಾವ್ರಿ, ಎಲ್ಲಾ ಕೆಲಸ ನಾವೇ ಮಾಡ್ತಾ ಇದ್ದೇವೆ. ಸೊ ಅವ್ರೇನು ಕೆಟ್ಟವ್ರಿರ್ಲಿ ಒಳ್ಳೆಯವ್ರಿರ್ಲಿ, ಒಂದಿಷ್ಟು ನಗು ಮುಖದಿಂದ ನಾವೇನಾದ್ರು ಮಾತಾಡಕತ್ತು ಅಂದ್ರ, ಆ ಕೆಲಸಗಳು ನಾವು ಮಾಡಿದ್ರು ಅವ್ರು ಮಾಡಿದ್ರು ಸಹಿತ ಬಹಳಷ್ಟು ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಕೆಲಸದಲ್ಲಿ ಏನಿರ್ಲಿ, ಮೊದಲು ನಗು ಮುಖ ಇರ್ಲಿ. ಅಡುಗೆ ಇದೆ ತಂದ್ ಸಿಟ್ಲಿ ಅಡಿಗೆ ಮಾಡೋದು, ಮಕ್ಕಳು ರೆಡಿ ಮಾಡೋದು ಸಿಟ್ಲೆ ಮಾಡೋದು, ಅತಿಥಿ ಬಂದಾರ ತಂದ್ ಸಿಟ್ಲೆ ಮಾಡೋದು, ನೋ, ನೆವರ್. ಆ ರೀತಿ ಮಾಡೋದ್ರಿಂದ ನಮ್ಮ ಅಧ್ಯಯನಕ್ಕೆ ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇದೆ. ಯಾಕಂದ್ರೆ ನಮ್ಮ ಮನಸ್ಥಿತಿಯನ್ನ ಬದಲಾಯಿಸಿ ಇದೆ ಅದು, ಹೌದಾ? ಸೊ ಹಾಗಾಗಿ ಯಾವತ್ತು ನಗುಮುಖದಿಂದ ಇರ್ಲಿ. ನಿಮ್ಮ ನಗುಮುಖ, ನೀವು ಮಾಡ್ತಕ್ಕಂಥ ಕೆಲಸಗಳು ಮನೆಯವರ ಜೊತೆ ಒಂದ್ ಸ್ವಲ್ಪ ಅವ್ರ ನಕ್ಕಾಗ ಅಥವಾ ಅವ್ರ ನಗುಮುಖ ಇದ್ದಾಗ ಅವ್ರ ಜೊತೆ ಏನ್ ಮಾಡ್ರಿ, ಹಂಚಿಕೊಳ್ರಿ. ನಿಮ್ಮ ಒಂದು ಕಷ್ಟವನ್ನ ಅರ್ಥ ಮಾಡಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ. ಅವಾಗ ನಿಮ್ ಜೊತೆ ಅವ್ರ ಏನಾಗುದು,
ಸಹಾಯಕ ನಿಲ್ಲಬಹುದು ನೆನ್ಪಿಟ್ಕೋರಿ. ಹೌದಾ? ಬಟ್ ಅವ್ರು ಮಾಡ್ಲಿ ಬಿಡ್ಲಿ, ಮಾಡ್ತಾರತ ಅಂತ ತಲೆ ಕೆಡಿಸ್ಕೊಕ್ ಹೋಗ್ಬೇಡ್ರಿ. ನಿಮ್ ಮೈಂಡ್ ಸೆಟ್ ಇರ್ಲಿ, ಅವ್ರು ಮಾಡ್ಲಿ ಬಿಡ್ಲಿ, ನೀವು ನಗುಮುಖದಿಂದನೇ ಏನಾಗ್ಬೇಕು, ನಿಮ್ಮ ಕೆಲಸಗಳನ್ನೆಲ್ಲ ಸ್ವೀಕಾರ ಮಾಡ್ಬೇಕು, ಅವುಗಳನ್ನ ಮುಗಿಸ್ಬೇಕು. ಇದು ಪರ್ ಡೇ ನಿಮ್ದಿರ್ತಕ್ಕಂತ ಒಂದು ಚಾಲೆಂಜ್ ಅಂತಾನೆ ನಾವು ಕರಿತಾ ಇದ್ದೇವೆ. ಪರ್ ಡೇ ಇರ್ತಕ್ಕಂತ ಒಂದು ಚಾಲೆಂಜ್ ಇದೆ ನೆನ್ಪಿಟ್ಕೋರಿ. ಹೌದಾ? ಸೊ ಹಾಗಾಗಿ ಈ ಏನೆಲ್ಲ ಕೆಲ್ಸಗಳು ಬರ್ತಾವಲ್ರಿ, ಈ ಕೆಲ್ಸಗಳು ಒಂದ್ ಪಾರ್ಟ್ ಇದು. 24 ಗಂಟೆಲಿ ಇವುಗಳಿಗೆ ನಾವೇನ್ ಮಾಡ್ಬೇಕು ಹೇಳ್ರಿ, ಸೊ ಒಂದಿಷ್ಟು ಸಮಯವನ್ನ ನಾವೇನ್ ಮಾಡ್ಬೇಕು, ತೆಗೆದು ಇಡ್ಲೇಬೇಕಾದೈತಿ ನೆನ್ಪಿಟ್ಕೋರಿ. ಹೌದಾ? ಸೊ ಅವುಗಳನ್ನ ತೆಗೆದಿಡೋಣ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಹೌದಾ? ಸೊ ಹಾಗಾದ್ರೆ ಏನ್ ಮಾಡಬಹುದು? ಸೊ ಮೊದಲ ಮಾನಸಿಕವಾಗಿ ರೆಡಿ ಆಗಿದ್ದು ಅಂದ್ರೆ, ಸೊ ನಾನ್ ನಿಮ್ಗೆ ಒಂದಿಷ್ಟು ಟೈಮ್‌ಗಳನ್ನ ತಿಳಿಸ್ತಾ ಇದ್ದೇನೆ. ಸೊ ಗೋಲ್ಡನ್ ಅವರ್‌ಗಳಿದಾವೆ. ಸೊ ಬನ್ನಿ, ಈ 3 ಗೋಲ್ಡನ್ ಅವರ ನಿಮ್ಮ ಜೀವನದ ದಿಕ್ಕನ್ನ ಏನ್ ಮಾಡಬಹುದು, ಬದಲಾಯಿಸಬಹುದು ನೆನ್ಪಿಟ್ಕೋರಿ. 3 ಗಂಟೆಯ ಅಧ್ಯಯನ ಏನ್ ಮಾಡ್ಬೋದು, ನಿಮ್ಮ ಜೀವನದ ದಿಕ್ಕನ್ನ ಏನ್ ಮಾಡ್ಬೋದು, ಬದಲಾಯಿಸಬಹುದು ನೆನ್ಪಿಟ್ಕೋರಿ. ಹೌದಾ? ಸೊ ಆದ್ಮೇಲೆ ತಮ್ಗೆಲ್ಲ ಗೊತ್ತಿರ್ಬೇಕು, ಬೆಳಗಿನ ಜಾವ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದಾ? ಯಾಕೆ ಅಂದ್ರೆ ಮನೆಗೆಲಸ ಓದುಗರಿಗೆ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಸಮಯ ಆಗಿದೆ ಅಂತ. ಯಾವುದು? ಮುಂಜಾನೆ 4 AM ದಿಂದ ಸೊ ಸಾಧ್ಯ ಆದ್ರೆ 6:30 ತಗೋರಿ. ನೀವು 7 ಗಂಟೆ ಭಾಳ ಆಯ್ತಂದ್ರೆ 6:30 ತಗೋರಿ, ಬೇಕಾದ್ರೆ 2:30 ಗಂಟೆ. ಸೊ ಇದು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸ್ತಾ ಇದೆ. ಬಿಕಾಸ್ ಈ ಟೈಮ್‌ದಾಗ ಬಹಳಷ್ಟು ಶಾಂತತೆ ಇರ್ತದೆ. ಹೌದಾ? ಮನಸ್ಸು ಏನಾಗಿರ್ತಪ್ಪ ಅಂದ್ರೆ ನೆಮ್ಮದಿಯಿಂದ ಇರ್ತಾ ಇದೆ. ನೋಡಿ, ಸೊ ಯಾವುದೇ ಕಿರಿಕಿರಿ ಇರುವುದಿಲ್ಲ, ಯಾವುದೇ ಗದ್ದಲ ಇರುವುದಿಲ್ಲ. ಹೌದಾ? ಯಾರ್ದು ಗದ್ದಲ ಇರುವುದಿಲ್ಲ. ನೀವು ಒಬ್ಬರೇ ಏನಾಗ್ಬೇಕು ಅಂದ್ರ, ನೀವು ಅಂದುಕೊಂಡಂತ ವಿಷಯವನ್ನ ನೀವೇನ್ ಮಾಡೋದು, ಒಬ್ಬರೇ ಆರಾಮಾಗಿ ಏನ್ ಮಾಡಬಹುದು, ಸ್ಟಡಿ ಮಾಡಬಹುದು. ಹಾಗಾದ್ರೆ ಇಲ್ಲಿ ಎಂತ ಸ್ಟಡಿ ಮಾಡ್ಬೇಕಪ್ಪಾ ಅಂತ ಕೇಳಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕು, ಆಲ್ಮೋಸ್ಟ್ ಮುಂಜಾನೆ ಎದ್ದ ಕೂಡಲೇ ಮ್ಯಾಥ್ಸ್ ಅನ್ನ ಏನ್ ಮಾಡ್ರಿ ಅಂದ್ರೆ ಟಾರ್ಗೆಟ್ ಇಟ್ಕೋರಿ. ಅಥವಾ ಸೈಕಾಲಜಿನ ಏನ್ ಮಾಡ್ರಿ, ಟಾರ್ಗೆಟ್ ಇಟ್ಕೋರಿ. ಅದಕ್ಕೊಂದ್ ಅವರ್ ಇಟ್ಕೋರಿ. ಮತ್ತೊಂದ್ ಅವರ್ ಬೇಕಾಯ್ತಂದ್ರೆ, ಸೊ ಯು ಕ್ಯಾನ್ ಟೇಕ್ ಇಂಗ್ಲಿಷ್ ಗ್ರಾಮರ್ ತಗೋರಿ. ಹೌದಾ? ಅಥವಾ ನಮ್ ಸೈನ್ಸ್ ತಗೋರಿ. ರೈಟ್? ಸೊ ಇದ್ರಲ್ಲಿ ಏನ್ ಮಾಡ್ರಿ, ಮುಂಜಾನೆ 4 ರಿಂದ 6:30 ಒಳಗ ಬೇಕಾದ್ರೆ 2 ವಿಷಯಗಳನ್ನ ಕಂಪ್ಲೀಟ್ ಮಾಡ್ರಿ. ಒಂದು ಮ್ಯಾಥ್ಸ್ ಅನ್ನ ಕಂಪ್ಲೀಟ್ ಮಾಡ್ರಿ. ನೋಡ್ರಿ, ಮ್ಯಾಥ್ಸ್ 4 ರಿಂದ 5:30 ತನಕ ಏನ್ ಮಾಡ್ರಿ ಅಂದ್ರೆ ಮ್ಯಾಥ್ಸ್ ಕಂಪ್ಲೀಟ್ ಮಾಡ್ಕೋರಿ. ನೆಕ್ಸ್ಟ್ ಸೈಕಾಲಜಿ ತಗೋರಿ. ಸೈಕಾಲಜಿ 5:30 ದಿಂದ ಅಥವಾ ಒಂದು 10 ನಿಮಿಷ ಬ್ರೇಕ್ ತಗೋರಿ. 5:40 ರಿಂದ 6:30 ವರೆಗೆ ಏನ್ ಮಾಡ್ರಿ ಅಂದ್ರ, ನಿಮ್ಮ ಟೈಮ್ ಟೇಬಲ್ ಇದು ರೆಡಿ ಆಯ್ತು. ಒಂದ್ ಸಟ್ಟ ನೆನ್ಪಿಟ್ಕೋರಿ. ದಟ್ ಈಸ್ ಅ ಬಿಗ್, ಇದು ನೀವು ಯಾರು ಮಿಸ್ ಮಾಡ್ಕೋಕ್ ಹೋಗಂಗಿಲ್ಲ. ಇಲ್ಲಿ ಯಾವುದೇ ಕೆಲಸ ಇರೋದಿಲ್ಲ, ಯಾರು ಹೇಳೋದಿಲ್ಲ ರೀ. ಎಲ್ಲರೂ ಹೇಳೋದು 6:30 ನಂತರ ಹೇಳ್ತಿರ್ತಾರೆ. ಹಾಗಾಗಿ 6:30 ವರೆಗೆ ನೀವೇನ್ ಮಾಡ್ರಿ, 2 ಸಬ್ಜೆಕ್ಟ್‌ಗಳನ್ನ ಪರ್ಫೆಕ್ಟ್ ಆಗಿ ಏನ್ ಮಾಡ್ರಿ ಅಂದ್ರ, ಸೊ ಓದ್ರಿ. ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಹಾಗಾದ್ರೆ ಏನ್ ಓದ್ಬೇಕು? ಸೊ ನಮ್ಮ ಕ್ಲಾಸ್ ಅದಾವೆ. ಕ್ಲಾಸ್‌ಗಳನ್ನ ತಗೋರಿ. ನಮ್ಮ ಆ್ಯಪ್‌ನಲ್ಲಿ ಏನ್ ಆಲ್ರೆಡಿ ನಿಮ್ಗೆ ಕ್ಲಾಸ್‌ಗಳು ಸ್ಟಾರ್ಟ್ ಆಗಿದಾವೆ. ಕ್ಲಾಸ್‌ಗಳನ್ನ ನೋಡ್ತಾ ಇದ್ರೆ, ಸೊ ಪ್ರತಿದಿನ ಏನ್ ಮಾಡ್ರಿ, ಮ್ಯಾಥ್ಸ್ ಒಂದು ಟಾಪಿಕ, ಸೈಕಾಲಜಿ ಒಂದು ಕಾನ್ಸೆಪ್ಟ, ರೈಟಾ? ಮ್ಯಾಥ್ಸ್ ನೋಡ್ತಾ ನೋಡ್ತಾ ಬಿಡಿಸ್ಕೊತ ಹೋಗ್ರಿ. ಬರೀ ನೋಡ್ಕೊತ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಮುಂಜಾನೆ ಎದ್ದು ಎಷ್ಟು ಬಿಡಿಸ್ತಿರಲ್ಲ, ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದ್ರ ಪ್ರಾಕ್ಟೀಸ್ ಆಗ್ತಾ ಇದೆ. ಸೊ ನಿದ್ದೆನೂ ಹೋಗ್ತಾ ಇದೆ, ಇಂಟ್ರೆಸ್ಟಿಂಗ್ ಬರ್ತಾ ಇದೆ. ರೈಟ್? ಸೊ ಹಾಗಾಗಿ ಮ್ಯಾಥ್ಸ್ ಅನ್ನ ಪರ್ಫೆಕ್ಟ್ ಮಾಡ್ರಿ. ಅದ್ರ ಜೊತೆಗೆ ಏನ್ ಮಾಡ್ರಿ, ಸೈಕಾಲಜಿನ ಏನ್ ಮಾಡ್ರಿ, ದಯವಿಟ್ಟು ತಾವು ಏನ್ ಮಾಡ್ರಿ, ಓದ್ರಿ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ರೈಟ್? ಸೊ ಇದು ಪ್ರಮುಖವಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ, ಒಂದು ವಿಶೇಷವಾಗಿರ್ತಕ್ಕಂಥ ಟೈಮ್ ಇದೆ. ಈ ಗೋಲ್ಡನ್ ಅವರನ್ನ ಮಿಸ್ ಮಾಡ್ಕೋಕ್ ಹೋಗ್ಬೇಡಿ. ಸೊ ಸೆಟ್ ಮಾಡ್ಕೋರಿ, ಅಲಾರಾಮ್ ಇಡ್ರಿ 4 ಗಂಟೆಗೆ. ಸೊ 4 ರಿಂದ 6:30 ವರೆಗೂ ಯಾವುದೇ ರೀತಿ ಕಿಚನ್ ರೂಮ್ ಹೋಗ್ಲೇ ಹೋಗ್ಬೇಡಿ. ನಿಮ್ಮ ಸ್ಟಡಿ ರೂಮ್‌ದಲ್ಲಿ ನೀವೇನ್ ಮಾಡ್ರಿ, ಪರ್ಫೆಕ್ಟ್ ಆಗಿ ಏನ್ ಮಾಡ್ರಿ ಅಂದ್ರೆ ಸ್ಟಡಿ ಮಾಡ್ರಿ. ಇದು 2:30 ಗಂಟೆ ಏನ್ ನಿಮ್ಗೆ ಸಿಗ್ತೈತಲ್ಲ, 3 ಗಂಟೆ ಅಥವಾ 2:30 ಗಂಟೆ. ಹೌದಾ? ಸೊ ಇದು ನಿಮ್ಮ ಜೀವನದನ್ನ ಬದಲಾಯಿಸ್ತಕ್ಕಂಥ, ಜೀವನದ ದಿಕ್ಕನ್ನ ಬದಲಾಯಿಸ್ತಾ ಇದೆ. ನಿಮ್ಮ ಸ್ಟಡಿ ಪ್ಲಾನ್ ಚೇಂಜ್ ಆಗ್ತಾ ಇದೆ. ನಿಮ್ಮ ಒಂದು ಕ್ವಾಲಿಟಿ ಸ್ಟಡಿ ಏನಾಗ್ತದಪ್ಪ ಅಂದ್ರೆ ಹೆಚ್ಚಿಗೆ ಮಾಡ್ತಕ್ಕಂಥ ಅವರ್ ಆಗಿದೆ. ಸೊ ಹಾಗಾಗಿ ಇದನ್ನ ಮಿಸ್ ಮಾಡ್ಕೋಕ್ ಹೋಗ್ಬೇಡಿ. ಸೊ ಮೈಂಡ್ ಸೆಟ್ ಮಾಡ್ಕೋರಿ. ಸೊ ಇದಾದ ನಂತರ ಏನ್ ಮಾಡೋದು ಅನ್ನೋದು ಹೇಳ್ತೀನಿ ನಾನು. 6:30 ಆದ ನಂತರ ನಿಮ್ದು ಏನಾಗ್ತದಪ್ಪ ಅಂದ್ರೆ ಕೆಲಸಗಳು ಸ್ಟಾರ್ಟ್ ಆಗಿಬಿಡ್ತವೆ. ಮನೆಯಲ್ಲಿರುವ ಕೆಲಸಗಳು 6 ರಿಂದ 11 ಗಂಟೆ ತನಕ ನಿಮ್ದು ಏನಾಗಿರ್ತದೆ ಹೇಳ್ರಿ, ಕೆಲಸಗಳು ಸ್ಟಾರ್ಟ್ ಇರ್ತಾನೆ ಇರ್ತದೆ ಕಂಟಿನ್ಯೂಸ್. ಸೊ ಅಡಿಗೆ ಮಾಡೋದಾಗಿರ್ಬೋದು, ಮಕ್ಕಳನ್ನ ಆ ರೆಡಿ ಮಾಡೋದಾಗಿರ್ಬೋದು. ಹೌದಾ? ಸೊ ಹೀಗೆ ಸಾಕಷ್ಟು ಏನಾಗಿರ್ತಪ್ಪ ಅಂದ್ರ ಕೆಲಸಗಳು ಸ್ಟಾರ್ಟ್ ಇರ್ತಾ ಇದಾವೆ. ಗಮನಿಸ್ಬೇಕು. ನೋಡಿ, 6:30 ದಿಂದ ಏನ್ ಮಾಡ್ತೀರಿ ಅಂದ್ರೆ ನೀವು, ಸೊ ಸುಮಾರು 11:30 ತನಕ ನಿಮ್ ಮನೆಯಲ್ಲಿರುವ ಎಲ್ಲಾ ಕೆಲಸಗಳನ್ನ ಕಂಪ್ಲೀಟ್ ಮಾಡಿಬಿಡಿ. ನೋಡಿ, ಹೌದಾ? ಸೊ ಎಲ್ಲ ಕಂಪ್ಲೀಟ್ ಮಾಡಿಬಿಡಿ. ಇಲ್ಲಿ ಪ್ರಮುಖವಾಗಿ ಏನ್ ಮಾಡ್ತಾವಲ್ಲಪ್ಪ ಅಂದ್ರ, ನಿಮ್ ಮನೆಯಲ್ಲಿ ಇರ್ತಕ್ಕಂಥ ಅಡಿಗೆ ಆಗಿರ್ಬೋದು, ಶಾಲಾ ಮಕ್ಕಳಿಗೆ ಹೋಗತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಮನೆಯವರ ಅಡಿಗೆ ಆಗಿರ್ಬೋದು, ಊಟ ಎಲ್ಲವೂ ಸಹಿತ ಇಲ್ಲಿ ಏನಾಗ್ತದೆ, ಕಂಪ್ಲೀಟ್ ಆಗ್ತಾ ಇದೆ. ನೋಡಿ, 7:30, 8:30, 9:30, 10:30 ಸುಮಾರು 5 ಅವರ್ ಏನಾಗ್ತದೆ ನಿಮ್ದ ಕೆಲ್ಸಿಗೆ ಏನ್ ಮಾಡ್ರಿ, ಮೀಸಲಿಟ್ಬಿಡ್ರಿ. ಹೌದಾ? ಸೊ ಒಂದು 30 ಮಿನಿಟ್ಸ್ ಏನ್ ಮಾಡ್ರಿ ಅಂದ್ರೆ ರೆಸ್ಟ್ ಅನ್ನ ತಗೋರಿ. 30 ಮಿನಿಟ್ಸ್ ಏನ್ ಮಾಡ್ರಿ, ರೆಸ್ಟ್ ತಗೋರಿ. ಸೊ ಇವಾಗ ಏನಾಗ್ತದಪ್ಪ ಅಂದ್ರೆ 12 ಗಂಟೆಗೆ ನಿಮ್ ಟೈಮ್ ರಸ್ ಸಿಗ್ತಾ ಇದೆ, ಬಿಡುವು ಸಿಗ್ತಾ ಇದೆ. ಈ 12 ಗಂಟೆದಿಂದ, ರೈಟ್? ಸೊ ಮಕ್ಕಳು ಶಾಲೆಗೆ ಹೋಗಿರ್ತಾರೆ.
ಎಲ್ಲರೂ ವಿಶ್ರಾಮ ಮಾಡಿರ್ತಾರೆ, ಮನೆಯವರಿದ್ದವರು ಸಹಿತ ಊಟ ಮಾಡಿ ಆರಾಮಿದ್ದಿರ್ತಾರೆ. ಅವಾಗ 1ರಿಂದ 2 ಗಂಟೆಗಳು ನಿಮಗೆ ಟೈಮ್ ಸಿಗ್ತಾ ಇದೆ ನೆನ್ಪಿಟ್ಕೊರಿ. ಸೊ ದಟ್ ಈಸ್ ನನ್ನ ಪ್ರಕಾರ 1ರಿಂದ 2 ಗಂಟೆ ಅಷ್ಟೇ ಅಲ್ಲ, ಹೆಚ್ಚಿಗೆ ಗಂಟೆಗಳು ಸಹಿತ ಮಧ್ಯಾಹ್ನದಲ್ಲಿ ಸಿಗ್ತಾ ಇದಾವೆ. ಸೊ ಸಿಂಪಲ್ 12ರಿಂದ 2 ಗಂಟೆ ತನಕ ತಾವೇನ್ ಮಾಡಬಹುದು, ಎಸ್ ಸ್ಟಡಿ ಕಡೆಗೆ ಗಮನ ಕೊಡ್ರಿ. ಸೊ ಇಲ್ಲಿ ಏನ್ ಮಾಡ್ರಿ ಅಂದ್ರೆ ಪರ್ಫೆಕ್ಟ್ ಆಗಿ ಸೈನ್ಸ್ ಅನ್ನ ಓದ್ಬಿಡ್ರಿ. ಸೈನ್ಸ್ ಕ್ಲಾಸ್ಗಳನ್ನ ಏನ್ ಮಾಡ್ರಿ ಕಂಪ್ಲೀಟ್ ಆಗಿ ಏನ್ ಮಾಡ್ರಿ ಅಂದ್ರೆ ಸ್ಟಡಿ ಮಾಡ್ರಿ. ಸೈನ್ಸ್ ಅನ್ನ ಓದ್ರಿ. ಹೌದಾ? ಸೈನ್ಸ್ ಅನ್ನ ಪರ್ಫೆಕ್ಟ್ ಆಗಿ ಏನ್ ಮಾಡ್ರಿ ಅಂದ್ರ ಓದೋದ್ರಿಂದ ಏನಾಗ್ತದಪ್ಪ ಅಂದ್ರ ನಿಮ್ಮ ಕ್ವಾಲಿಟಿ ಸ್ಟಡಿ ಏನಾಗ್ತದ ಮತ್ತಷ್ಟು ಹೆಚ್ಚಿಗೆ ಆಗ್ತಾ ಇದೆ ನೆನ್ಪಿಟ್ಕೋರಿ. ಹೌದಾ? ಗಮನಿಸ್ಬೇಕು, ನಾನು ಮತ್ತೆ ರಿವಿಷನ್ ಮಾಡ್ತಾ ಇದ್ದೇನೆ. 12ರಿಂದ 2 ಗಂಟೆ, ಅಲ್ಲಿ 2:30 ಗಂಟೆ, ಇಲ್ಲಿ 2 ಗಂಟೆ, 4:30 ಗಂಟೆ ನಿಮ್ಗೇನಾಯ್ತು ಸ್ಟಡಿ ಆಯ್ತು, ಆರಾಮಾಗಿ ಮಾಡ್ಬೋದು. ರೈಟ್? ಒಂದೂವರೆ ತಾಸು ಓದೋದು, ಅದನ್ನ ಅರ್ಧ ತಾಸು ಏನ್ ಮಾಡೋದು, 12ರಿಂದ ಏನ್ ಮಾಡೋದು ಹೇಳ್ರಿ, 1 ಗಂಟೆ 30 ನಿಮಿಷ ತನಕ ಏನ್ ಮಾಡೋದಪ್ಪಾ ಅಂದ್ರ ಸೊ ಕಂಪಲ್ಸರಿ ಏನ್ ಮಾಡೋದು ಹೇಳ್ರಿ, ಸ್ಟಡಿ ಮಾಡೋದ. ಒಂದ್ 30 ನಿಮಿಷ ಅದ್ರ ಬಗ್ಗೆ ಏನ್ ಮಾಡೋದು ಹೇಳ್ರಿ, ರಿವಿಷನ್ ಮಾಡೋದು. ಸೊ ಇದು 2 ಗಂಟೆ ನಿಮ್ ಟೈಮ್ ಏನಾತದಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಸ್ಟಡಿಗೆ ಏನಾಗ್ತದ ಅನುಕೂಲ ಆಗ್ತಾ ಇದೆ ನೆನ್ಪಿಟ್ಕೋರಿ. ಹೌದಾ? ಸೊ ಈ ರೀತಿ ಏನಪ್ಪಾ ಅಂದ್ರ ನಿಮ್ ಟೈಮ್ ಅನ್ನ ಏನ್ ಮಾಡ್ಬೋದು ನೀವು ಸೆಟ್ ಮಾಡ್ಬೋದು. ಹಾಗಾದ್ರೆ ಈಗ 2ರಿಂದ 4 ಗಂಟೆ ಅಗೇನ್ ನಿಮಗೆ ಏನಾಗ್ತದಪ್ಪ ಅಂದ್ರೆ 2ರಿಂದ 3:30 ತನಕ ಮತ್ತೆ ನಿಮಗೆ ಏನಾಗ್ತದ ಮನೆಯಲ್ಲಿ ಕೆಲಸಗಳು ಇರಬಹುದು. ಸೊ ಹೋಮ್ ವರ್ಕ್ ಇರ್ತಾ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಕೋರಿ. ಸೊ 3:30 ತನಕ ಇರ್ತದೆ. ಹೌದಾ? 3:30 ಮುಂದೆ ಬೇಕಾದ್ರೆ ನಿಮಗೂ ಬೇಕಾದ್ರೆ ಒಂದು 30 ಮಿನಿಟ್ಸ್ ರೆಸ್ಟ್ ತಗೋರಿ. ಸೊ 4 ಗಂಟೆಯಿಂದ ಮತ್ತೆ ಪುನಃ ಮನೆಗೆ ಹುಡುಗರು ಬರೋರಿಗೆ ಅಂದ್ರೆ ನಿಮ್ಗೆ 5 ಗಂಟೆ ತನಕ 1 ಅವರ್ ಏನಾಗ್ತದೆ ಇಲ್ಲಿ ಟೈಮ್ ನಿಮ್ಗೆ ಅವೈಲಬಲ್ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನೀವೇನ್ ಮಾಡ್ರಿ, ಕನ್ನಡ ಓದ್ರಿ, ಈಜಿ ಇರ್ತದ. ಕನ್ನಡ ಓದ್ರಿ ಅಥವಾ ಇಂಗ್ಲಿಷ್ ಅನ್ನ ಓದ್ರಿ. ರೈಟ್? ಸೊ ಇವುಗಳನ್ನ ಏನ್ ಮಾಡ್ರಿ ಪ್ರಾಕ್ಟೀಸ್ ಅನ್ನ ಮಾಡ್ರಿ 4ರಿಂದ 5 ಗಂಟೆ. ಅಂದ್ರೆ 1 ತಾಸು ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ನೆನ್ಪಿಟ್ಕೋರಿ. ಹೌದಾ? ಸೊ ಇದನ್ನ ನೀವೇನ್ ಮಾಡ್ಬೋದು, ಪ್ರತಿದಿನ ಈ ರೀತಿ ಟೈಮ್ ಅನ್ನ ಏನ್ ಮಾಡೋದಿಲ್ರಿ ಸೆಟ್ ಅನ್ನ ಮಾಡ್ಕೋಬೇಕಾಗ್ತೈತಿ ನೆನ್ಪಿಟ್ಕೋರಿ. ಟೈಮ್ ಸೆಟ್ ಮಾಡ್ರಿ ಅಂದ್ರೆ ಈ ರೀತಿ ನಿಮ್ಗೆ ಏನಾಗ್ತದಪ್ಪ ಅಂದ್ರ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದ, ಒಂದು ಮನಸ್ಸಿಗೆ ಖುಷಿ ಸಿಗ್ತಾ ಇದೆ. ಯಾಕಂದ್ರೆ ನಾನು ಇವತ್ತು ಓದಿದೆ ಅಲ್ರಿ, ಇವತ್ತು ನಾನು ಚೆನ್ನಾಗಿ ಸ್ಟಡಿ ಮಾಡಿದೆ, ನಾನು ಆರಾಮಾಗಿ ಇವತ್ತು ಸ್ಟಡಿ ಮಾಡಿದೆ ಅಂದ್ಕೂಡ್ಲೆ ಆರಾಮಾಗಿ ನೀವೇನ್ ಮಾಡ್ಬೋದು, ಚೆನ್ನಾಗಿ ಏನ್ ಮಾಡ್ಬೋದು, ನೆಮ್ಮದಿಯಿಂದ ಇವತ್ತು ಏನ್ ಮಾಡ್ಬೋದು ಮತ್ತೆ ರಾತ್ರಿ ಅಡಿಗೆ ಮಾಡ್ಬೋದು. ಹೌದಾ? ಇಲ್ಲ ಸೇರ್ಸೆಟ್ಲಿ ಅಡಿಗೆ ಮಾಡೋ ಪರಿಸ್ಥಿತಿ ಸಹಿತ ಬರುವಂತ ಸಾಧ್ಯತೆ ಇರ್ತದೆ. ರಾತ್ರಿ ಪುನರಾವರ್ತನೆ ಮಾಡ್ರಿ, ಇಲ್ಲಾಂದ್ರೆ ಒಂದ್ ಐಡಿಯಾ ಕೊಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ 5 ಗಂಟೆ ಆಯ್ತಲ್ಲ, ಸೊ ಮಕ್ಕಳು ಬಂದಿರ್ತಾರ ಅಂದ್ಕೂಡ್ಲೆ 5ರಿಂದ ಸುಮಾರು 8:30 ತನಕ ನಿಮ್ಗೆ ಯಾವುದೇ ಟೈಮ್ ಸಿಗೋದಿಲ್ಲ ರೀ. ಇಲ್ಲಿ ಏನಾಗಿರ್ತದ ಮನೆ ಕೆಲಸ ಇರ್ತಾ ಇದೆ. ಹೌದಾ? ಸೊ ಮನೆ ಕೆಲಸ ಇರ್ತಾ ಇದೆಲ್ರಿ, ಸೊ ಯು ಕ್ಯಾನ್ ಟ್ರೈ ಮತ್ತ್ ಮನೆ ಕೆಲಸ ಇರ್ತದೆ, ಏನೋ ಆ ಕಡೆ ಈ ಕಡೆ ಇರ್ತದ, ಅದು ರೆಸ್ಟ್ ಇರ್ತದೆ, ಏನೋ ಮಕ್ಕಳ ಹೋಮ್‌ವರ್ಕ್ ಇರ್ತದೆ, ಏನೋ ಇದೆ ಅದ್ ಮಾಡ್ಸ್ರಿ. ಸೊ ಆದ ನಂತರ ಸ್ವಲ್ಪ ತಾವೇನ್ ಮಾಡ್ರಿ ಅಂದ್ರೆ 9 ಗಂಟೆ ನೆನ್ಪಿಟ್ಕೊರಿ. ಈ 9ರಿಂದ ಸಾಧ್ಯ ಆದಷ್ಟು ಮಟ್ಟಿಗೆ 10:30 ಇಲ್ಲಾಂದ್ರೆ 11 ಗಂಟೆ ತನಕ ಏನ್ ಮಾಡ್ರಿ ಅಂದ್ರೆ ಸೊ ಮತ್ತೆ ಏನ್ ಮಾಡ್ರಿ ಅಂದ್ರ ರಿವಿಷನ್ ಅಥವಾ ಮತ್ತೆ ಯಾವ್ದಾದ್ರು ಮತ್ತೆ ಮ್ಯಾಥ್ಸ್ ಒಂದ್ ಸಬ್ಜೆಕ್ಟ ಅಥವಾ ಒಂದು ಸೈನ್ಸ್ ಸಬ್ಜೆಕ್ಟ ಮತ್ತೆ ಏನ್ ಮಾಡ್ರಿ ಅಂದ್ರೆ ಸ್ಟಾರ್ಟ್ ಮಾಡ್ರಿ ಸ್ಟಡಿ. ರೈಟ್? ಸೊ ಇಷ್ಟು ನಿಮಗೆ ಟೈಮ್ ಸಿಗ್ತಾ ಇದೆ ನೆನ್ಪಿಟ್ಕೋರಿ. ಹೌದಾ? ಸೊ ಇಲ್ಲಿ ಮಲ್ಕೊಂಡ್ರಂದ್ರೆ ಒಂದ್ ವಿಚಾರ ಮಾಡ್ಬೇಕು, ನಾಳೆ ಎಷ್ಟು ಗಂಟೆಗೆ ಏಳ್ಬೇಕು, ಏನ್ ಓದ್ಬೇಕು ಅನ್ನೋದು ನಿಮ್ಗೆ ರಾತ್ರಿನೇ ಏನಾಗಬೇಕು ಡಿಸೈಡ್ ಆಗಿರ್ಬೇಕು. ಮುಂಜಾನೆ ಆದ ಕೂಡಲೇ ಅದನ್ನ ಓದ್ಲಿ, ಇದನ್ನ ಓದ್ಲಿ, ಆ ಪುಸ್ತಕ ತಗೋ, ಈ ಪುಸ್ತಕ ತಗೋ, ಆ ಬುಕ್ ತಗೋ, ಈ ಬುಕ್ ತಗೋ, ಪೆನ್ ತಗೋರಿ, ಅದ್ ತಗೋರಿ, ಇದ್ ತಗೋರಿ ಅದನ್ನ ಹಾಫ್ ಆನ್ ಅವರ್ ವೇಸ್ಟ್ ಮಾಡಂಗಿಲ್ಲ. ಯಾಕಂದ್ರೆ ನಿಮ್ ಮೊದಲೇ ಟೈಮ್ ಏನಾಗಿರ್ತದೆ ಶಾರ್ಟ್ ಆಗಿರ್ತಾ ಇದೆ. ಆ ಶಾರ್ಟ್ ಟೈಮ್ ಅನ್ನ ಹೆಚ್ಚಿಗೆ ಯಾವ ರೀತಿ ಮಾಡ್ಕೋದು ಅನ್ನೋದು ನಾವು ನಿಮಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೇವೆ. ಇದಕ್ಕಿಂತ ಹೆಚ್ಚಿಗೆ ಟೈಮ್ ಅನ್ನು ಸಹಿತ ನೀವೇನ್ ಮಾಡ್ಬೋದು, ಸೇವ್ ಅನ್ನ ಮಾಡಬಹುದು ನೆನ್ಪಿಟ್ಕೋರಿ. ಹೌದಾ? ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತೈತೆ. ಇದರಿಂದ ನಾಳೆ ಏನ್ ಓದ್ಬೇಕು ಅನ್ನೋದು ನೀವೇನಾದ್ರು ಗೆಸ್ ಮಾಡ್ರಿ ಅಂದ್ರ ನಿಮ್ಮೆಲ್ಲಾ ಟೈಮ್ ಅನ್ನ ಸೇವ್ ಮಾಡ್ತೈತಿ. ನಿಮ್ ಮೈಂಡ್ ಅನ್ನ ಏನ್ ಮಾಡಂಗಿಲ್ಲ ಡೈವರ್ಟ್ ಮಾಡಂಗಿಲ್ಲ. ಯಾವ್ದು ಓದ್ಬೇಕು, ಯಾವ್ದು ಬಿಡಬಾರ್ದು. ಸೊ ಈ ರೀತಿ ತಾವೇನ್ ಮಾಡ್ಬೇಕು, ಸ್ಟಡಿ ಕಡೆಗೆ ಏನ್ ಮಾಡ್ಬೇಕು, ಗಮನ ಕೊಡಬೇಕಾದೈತಿ. ಸೊ ತಾವಿದನ್ನ ಗಮನಿಸಬೇಕಾದೈತಿ. ಇನ್ನ ಇದಾದ ನಂತರ ಬಹಳಷ್ಟು ಇಂಟ್ರೆಸ್ಟಿಂಗ್ ಇರ್ತಾ ಇದೆ. ನಡುವ ನಿಮಗೆ ಅಡುಗೆ ಮಾಡ್ತಕ್ಕಂಥ ಸಂದರ್ಭದಾಗ, ಪಾತ್ರೆ ತೊಳಿತಕ್ಕಂಥ ಸಂದರ್ಭದಾಗ ಸೊ ನಮ್ಮ ಆಲ್ರೆಡಿ ಏನದಪ್ಪಾ ಅಂದ್ರ ಆ್ಯಪ್‌ನಲ್ಲಿ ಏನಿದೆ ನೋಡ್ರಿ, ನಮ್ಮ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಆ್ಯಪ್‌ನಲ್ಲಿ ಈಗಾಗಲೇ ವಿಡಿಯೋಸ್‌ಗಳು ಅವೈಲೇಬಲ್ ಇದಾವೆ. ಆ ವಿಡಿಯೋಸ್‌ಗಳನ್ನ ಏನ್ ಮಾಡ್ಬೋದು ಹಚ್ಚಿ ಸೊ ಪಾತ್ರೆ ತೊಳಿಬೋದು. ಹೌದಾ? ಸೊ ಅಡಿಗೆ ಮಾಡಕ್ ಹೋಗ್ಬೇಡ್ರಿ. ಅಡಿಗೆ ಮಾಡತ್ನಾಗ ಏನಾದ್ರು ಸಮಸ್ಯೆ ಆಯ್ತಂದ್ರೆ ಮಾತ್ರ ದೊಡ್ಡ ತಲೆ ಬೇಡ. ಹೌದಾ? ಯೆಸ್. ಓಕೆ. ಸೊ ಯಾವತ್ತು ಮುಂಜಾಗ್ರತೆಯ ಮೂಲಕನೇ ಏನ್ ಮಾಡ್ರಿ, ಬಹುಮುಖ ತಂತ್ರಗಳನ್ನ ತಾವೇನ್ ಮಾಡ್ರಿ ಬಳಕೆ ಮಾಡ್ರಿ. ಇದು ನಿಮ್ ಟೈಮ್ ಅನ್ನ ಯೂಸ್ ಆಗ್ತಾ ಇದೆ. ಯಾಕಂದ್ರೆ ನೋಡ್ರಲ್ಲ, ಮುಂಜಾನೆ ಏನ್ ಮಾಡ್ರಿ ನೀವು 4 ಗಂಟೆದಿಂದ 6:30 ತನಕ ಸ್ಟಡಿ ಮಾಡ್ರಿ. ಹೌದಾ? ನಂತರ 12ರಿಂದ 2 ಗಂಟೆ ತನಕ ಸ್ಟಡಿ ಮಾಡ್ರಿ. ನಂತರ 4ರಿಂದ 5 ಗಂಟೆ ಸ್ಟಡಿ ಮಾಡ್ರಿ. ನಂತರ 9ರಿಂದ 11 ಇವು ನಿಮ್ಮ ಸ್ಟಡಿ ಅವರ್‌ಗಳು. ನೋಡಿ 2:30 ಗಂಟೆ ಆಯ್ತಾ? ಸೊ ಇಲ್ಲಿ 2 ಗಂಟೆ ಆಯ್ತಾ? ನೆಕ್ಸ್ಟ್ ಇಲ್ಲಿ 1 ಗಂಟೆ, ನೆಕ್ಸ್ಟ್ ಇಲ್ಲಿಗೆ 2 ಗಂಟೆ. ಸೊ ನೋಡಿ 2, 2, 4, 4, 2, 6, 7 ಗಂಟೆ 30 ನಿಮಿಷ ನೀವೇನ್ ಮಾಡ್ರಿ ಸ್ಟಡಿ ಮಾಡಿದ್ರಿ. ನೋಡಿ ಮನೇಲಿ ಇದ್ದುಕೊಂಡ ಎಲ್ಲಾ ಕೆಲಸ ಮಾಡ್ಕೊಂಡ ಇದಕ್ಕಿಂತ ಹೆಚ್ಚಿಗೆ ನಿಮ್ಗೆ ನೋಡಿ 24 ಗಂಟೆ ಏನದಲ್ಲ, ಆ 24 ಗಂಟೆದಾಗ 7:30 ಗಂಟೆ ಮಾಡ್ರಿ. ರೈಟ್? ಸೊ ಇಲ್ಲೊಂದು 5 ಗಂಟೆ, ಇಲ್ಲೊಂದು 2 ಗಂಟೆ, 7 ಗಂಟೆ, ಇಲ್ಲೊಂದು 4 ಗಂಟೆ. ಸೊ ಒಂದು 12 ಗಂಟೆ ನೀವೇನ್ ಮಾಡ್ತಾ ಇದ್ದೀರಿ, ಮನೆ ಕೆಲಸನೇ ಇಡ್ತಾ ಇದ್ದೀರಾ. ರೈಟ್? ಒಂದು 10 ಗಂಟೆ ಮನೆ ಸಂಬಂಧ ಇದೆ, 7:30 ಗಂಟೆ ಇದೆ, ಒಂದು 7 ಗಂಟೆ ಏನ್ ಮಾಡ್ರಿ ನಿದ್ದೆ ಕಂಪಲ್ಸರಿ ಆಗ್ಲೇಬೇಕು. ಹೌದಾ? ಸೊ ನೋಡ್ರಿ ಅವಾಗ ನೀವೇ ಏನ್ ಮಾಡ್ರಪ್ಪಾ ಅಂದ್ರ ಆಡಿಯೋಗಳನ್ನ ನೋಡ್ರಿ.
ಅಥವಾ ವಿಡಿಯೋಸ್‌ಗಳನ್ನ ಹಚ್ಚಿ ಬ್ಲೂಟೂತ್‌ಗಳನ್ನ ಯೂಸ್ ಮಾಡ್ಕೊಂಡ ಸೊ ನೀವೇನ್ ಮಾಡ್ಬೋದು ಒಂದಿಷ್ಟು ಜಿಕೆ ಕ್ಲಾಸ್‌ಗಳಾಗಿರ್ಬೋದು ಅಥವಾ ಸೈಕಾಲಜಿ ಕ್ಲಾಸ್‌ಗಳಾಗಿರ್ಬೋದು ಅಥವಾ ಕನ್ನಡ ಕ್ಲಾಸ್‌ಗಳಾಗಿರ್ಬೋದು. ಹೌದಾ? ಯಾವ್ದು ಪ್ರಾಕ್ಟಿಕಲ್ ಇರಂಗಿಲ್ಲ ಆ ಕ್ಲಾಸ್‌ಗಳು ಇಂಗ್ಲಿಷ್ ಕ್ಲಾಸ್‌ಗಳಾಗಿರ್ಬೋದು. ಹೌದಾ? ಅಥವಾ ಸೈನ್ಸ್ ಕ್ಲಾಸ್‌ಗಳಾಗಿರ್ಬೋದು. ರೈಟ್? ಸೈನ್ಸ್‌ನಲ್ಲಿ ವಿಶೇಷವಾಗಿ ಬಯಾಲಜಿ ಕ್ಲಾಸ್‌ಗಳನ್ನ ನೀವು ಆಡಿಯೋ ಹಾಕಿ ಏನ್ ಮಾಡ್ಬೋದು ಕೇಳ್ಬೋದು. ರೈಟ್? ಸೊ ಇವು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ನಿಮ್ಮ ಅಧ್ಯಯನಕ್ಕೆ ಅನುಕೂಲ ಆಗ್ತಾ ಇದಾವೆ. ಇನ್ನ ನಿಮ್ ಸ್ಟಡಿ ರೂಮ್‌ದಾಗ ಕೆಲವೊಮ್ಮೆ ಬಟ್ಟೆ ಐರನ್ ಮಾಡೋದಿರ್ತದಲ್ರಿ, ಬಟ್ಟೆ ಐರನ್ ಮಾಡುವಂತ ಸಂದರ್ಭದಾಗ ಟೈಮ್ ವೇಸ್ಟ್ ಆಗ್ಬಾರ್ದಲ್ರಿ. ಅವಾಗ ನಿಮ್ಮ ಸ್ಟಡಿ ರೂಮ್‌ದಾಗ ಸೂತ್ರಗಳನ್ನ ಏನ್ ಮಾಡ್ರಿ ಅಂಟಿಸಿಬಿಡ್ರಿ. ಸೊ ಅದೇನಾಗ್ತದಪ್ಪ ಅಂದ್ರೆ ನಿಮ್ಗೆ ರಿವಿಷನ್‌ಗೆ ಹೆಲ್ಪ್ ಆಗ್ತಾ ಇದೆ. ಹೌದಾ? ಕೆಲವೊಂದು ವ್ಯಾಕರಣ ನಿಯಮಗಳು ಬರ್ಬೋದು. ಇತಿಹಾಸ ನಿಮಗಂತೂ ಬೇಡ. ಹೌದಾ? ಇತಿಹಾಸ ಬೇಕಾಗ್ತದ ಜಿಕೆಗೆ ಸಂಬಂಧ. ಅಡಿಗೆ ಕೋಣೆ ಮೇಲೆ ಅಂಟಿಸ್ಬ್ಯಾಡ್ರಿ. ಬೈಲಿಕ್ ಹೋತಾರೆ ಮತ್ತ್ ಮನ್ಯಾಗ ನಮಗ್. ಹೌದಾ? ರೈಟ್? ಓಕೆ. ಕೆಲಸ ಇದ್ದಾಗ ಸಹಿತ ನೀವು ಎಲ್ಲಿ ಅತಿ ಹೆಚ್ಚು ಕೆಲಸದ ಸಮಯವನ್ನ ಕಳೀತಿರ್ತೀರಲ್ಲ, ನಿಮ್ ಕೆಲಸ ಯಾವ ರೂಮ್‌ನಲ್ಲಿ ಯಾವ ಕೋಣೆಯಲ್ಲಿ ಹೆಚ್ಚು ಯೂಸ್ ಮಾಡ್ತಿರ್ತೀರಿ ಟೈಮನ್ನ, ಆ ಕೋಣೆಗಳಲ್ಲಿ ಒಂದ್ ಸ್ವಲ್ಪ ಸ್ಟಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಮಟೀರಿಯಲ್‌ಗಳನ್ನ ಕಣ್ಣಿಗೆ ಕಾಣುವಾಗೆ ಇಟ್ರಂದ್ರ ಸೊ ಅದು ರಿವಿಷನ್ ಆಗ್ತೈತಿ ಅನ್ನೋದನ್ನ ನಮ್ಮ ಆಸೆ. ಸೊ ನೆನ್ಪಿಟ್ಕೋರಿ. ಇನ್ನು ಜೊತೆಗೆ ಮೊಬೈಲ್‌ಗಳನ್ನ ಬಳಕೆ ಮಾಡ್ತಿರ್ತೀರಿ. ಮೊಬೈಲ್ ಬಳಕೆ ಏನಾಗಿರ್ಬೇಕು ಕೇವಲ ಸ್ಟಡಿ ಪರ್ಪಸ್ ಆಗಿರ್ಬೇಕು ನೆನ್ಪಿಟ್ಕೋರಿ. ಹೌದಾ? ಮನೇಲಿದ್ದೋರ ನಿಮ್ದೊಂದು ಚಟ ಇರ್ತದ್ರಿ ಕಾಲ್ ಮಾಡೋದು. ಹೌದಾ? ನಿಮ್ ರಿಲೇಷನ್ ನಿಮ್ ಸಿಸ್ಟರ್‌ಗೋ ಅಥವಾ ನಿಮ್ ಬ್ರದರ್‌ಗೋ ಅಥವಾ ಅಪ್ಪಗೋ ಅಥವಾ ಅಮ್ಮಗೋ ಅಥವಾ ಹಸ್ಬೆಂಡ್‌ಗೋ ಅಥವಾ ಇನ್ನಿತರೆ ಯಾರೋ ರಿಲೇಷನ್‌ಗೋ. ಹೌದಾ? ಸೊ ಇದೊಂದು ಚಟ ಇರ್ತದೆ. ಅಥವಾ ಕೆಲವೊಬ್ರು ಫ್ರೆಂಡ್‌ಗಳಿಗೂ ಸಹಿತ ಕಾಲ್ ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಹೆಂಗ್ ಮಾಡ್ತಿರ್ತಾರಪ್ಪ ಅಂದ್ರ ಮಾತಾಡಕತ್ತಾರಂದ್ರ 30 ನಿಮಿಷ, 1 ಅವರ್ ತಕ ಮಾತಾಡ್ತಿರ್ತಾರೆ. ಹೌದಾ? 30 ನಿಮಿಷ, 1 ಅವರ್ ತಕ ಮೊಬೈಲ್‌ನಲ್ಲಿನೇ ಮಾತಾಡ್ತಿರ್ತಾರೆ. ಸೊ ಅದನ್ನ ಸ್ಟಾಪ್ ಮಾಡಿಬಿಡ್ರಿ. ದಯವಿಟ್ಟು ಸ್ಟಾಪ್ ಬ್ಯಾನ್ ಆಗ್ಲಿ ಅದು. ಆ ಟೈಮನ್ನ ನೀವು ಏನ್ ಮಾಡ್ಬೇಕು ಸ್ಟಡಿಗೆ ಬಳಕೆ ಮಾಡ್ಬೇಕು. ಹೌದಾ? ಸೊ ಸ್ಟಡಿ ಬಳಕೆ ಮಾಡ್ರಿ. ಸ್ಮಾರ್ಟ್ ಫೋನ್‌ಗಳು ಎಷ್ಟು ಸರಿಯಾಗಿ ಯೂಸ್ ಮಾಡ್ತಿರಲ್ಲ, ಅಷ್ಟು ನಿಮ್ಮ ಅಧ್ಯಯನ ಏನಾಗ್ತೈತಿ ಸಕ್ಸಸ್ ಆಗೈತಿ. ನೋಡಿ, ಈ ಸ್ಮಾರ್ಟ್ ಫೋನ್‌ಗಳ ಬಳಕೆ ಆಗಿರ್ಬೋದು, ಆಡಿಯೋ ಕಲಿಕೆ, ಫ್ಲಾಶ್ ಕಾರ್ಡ್ ಕಲಿಕೆ, ಇವು ನಿಮ್ಮ ಪ್ರತಿದಿನ 1 ಅವರ್‌ಗಿಂತ ಹೆಚ್ಚಿಗೆ ಏನ್ ಮಾಡ್ತಾವ್ ಹೇಳ್ರಿ, ನಿಮ್ಮನ್ನ ಬಹಳಷ್ಟು ಟೈಮನ್ನ ಮ್ಯಾನೇಜ್ ಮಾಡ್ತಾವ. ನೋಡಿ 7 ರಿಂದ 8 9 ಗಂಟೆ ನೀವೇನ್ ಮಾಡ್ಬೋದು ಸ್ಟಡಿ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಬಟ್ ಅದೆಲ್ಲ ನಿಮ್ಮ ಕೈಯಾಗಿರ್ತದೆ. ಯಾವ ರೀತಿ ಅವುಗಳನ್ನ ಬಳಕೆ ಮಾಡ್ಬೇಕು ಅನ್ನೋದು. ಹೌದಾ? ಸೊ ಹಾಗಾಗಿ ಏನ್ ಕಾಲ್ ಮಾಡ್ತಿರಲ್ಲ ಅವ್ರಿಗೆಲ್ಲರಿಗೂ ಕಾಲ್ ಮಾಡೋದು ಬಂದ್ ಮಾಡ್ರಿ. ಬಂದ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಟ್ಟ 2 ರಿಂದ 3 ನಿಮಿಷ ಮಾತಾಡ್ರಿ ಬಿಡ್ರಿ. ಹೌದಾ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಹೌದಾ? ಸೊ ಇದು ತಾವೇನ್ ಮಾಡ್ಬೇಕು ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡ್ಲೇಬೇಕು. ಇದರಿಂದ ನಿಮ್ಮ ಮನಸ್ಸಿಗೆ ಸ್ಟಡಿ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಅನುಕೂಲಕರ ಮಾಡಿಕೊಡ್ತೈತಿ. ಸ್ಟಡಿ ಕಡೆ ಗಮನ ಇತ್ತಂದ್ರೆ ಆರಾಮಾಗಿ ಇವ್ ಯಾವ್ದು ನೆನಪು ಬರೋದಿಲ್ಲ ನೆನ್ಪಿಟ್ಕೊಳ್ಳಿ. ಹೌದಾ? ಈ ಸ ಕಂಪಲ್ಸರಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಆ ಪಠ್ಯಕ್ರಮದ ಬಗ್ಗೆ ನಿಮ್ಗೆ ಐಡಿಯಾ ಇದೆ ಆಲ್ರೆಡಿ. ಯಾಕಂದ್ರೆ ಕ್ಲಾಸಿಗೆ ಜಾಯಿನ್ ಆಗಿದ್ದೀರ ಅನ್ಕೂಡ್ಲೆ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ. ಸೊ ಏನ್ ಓದ್ಬೇಕು ಅನ್ನೋದು, ಏನ್ ಓದ್ಬಾರ್ದು ಅನ್ನೋದು ನಾವು ಆಲ್ರೆಡಿ ಹೇಳಿದ್ದೇವೆ. ಅದ್ರ ಬಗ್ಗೆ ಏನು ವರಿ ಇಲ್ಲ ನಿಮಗೆ. ಸೊ ಒನ್ಲಿ ಏನಪ್ಪಾ ಅಂದ್ರ ಸ್ಟಡಿ ಮಾಡ್ಬೇಕಾಗಿರೋದು ಅಷ್ಟೇ ನಿಮ್ ಕೆಲಸ. ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ಅಷ್ಟೇ ಕೆಲಸ ಇದೆ. ಹೌದಾ? ಸೊ ಅದು ನಿಮ್ಗ್ ಗೊತ್ತಿರ್ಬೇಕು. ರೈಟ್? ಇನ್ನ ನೆಕ್ಸ್ಟ್ ನಡು ಏನ್ ಮಾಡ್ರಪ್ಪ ಅಂದ್ರ ಸೊ ದೀರ್ಘಾವಧಿ ನಿರಂತರ ನಿಮಗೇನಾದ್ರು ಕೆಲ್ಸ ಮಾಡಿ ಸುಸ್ತಾಗಿತ್ತಂದ್ರ 1 ಅವರ್ ಕೆಲ್ಸ ಮಾಡೋದು, ಆಮೇಲೆ ಏನ್ ಮಾಡೋದು ಆರಾಮ್ ತೂತಿರ್ಲೆ ಅಥವಾ 1 ಅವರ್ ಕೆಲಸ ಅಥವಾ 2 ಅವರ್ ಕೆಲಸ ಆದ ಕೂಡ್ಲೆ ಒಂದ್ ಸ್ವಲ್ಪ ನಿಮ್ಗ್ ಟೈಮ್ ಬಿಡೋಯ್ತಂದ್ರ ಅಲ್ಲೇನ್ ಮಾಡ್ರಿ ಸ್ಟಡಿ ಕಡೆಗೆ ಗಮನ ಕೊಡ್ರಿ. ಹೌದಾ? ಸೊ ಈಗ ಮುಂಜಾನೆ 4 ರಿಂದ ನಾನ್ ಏನ್ ಹೇಳಿದೆ 6:05 ತನಕ ಓದ್ರಿ ಅಂತ ಹೇಳಿದೆ. ಹೌದಾ? 4 ರಿಂದ ಏನ್ ಮಾಡ್ರಿ 5:05 ತನಕ ಓದ್ರಿ. ಒಂದ್ 10 ನಿಮಿಷ ಬ್ರೇಕ್ ತಗೋರಿ. ಮತ್ತ್ 5:45 ರಿಂದ ಏನ್ ಮಾಡ್ರಿ 6:05 ತನಕ ಓದ್ರಿ. ಈ ರೀತಿ ನಡು ಏನ್ ಮಾಡ್ರಿ ಅಂದ್ರ ಗ್ಯಾಪ್ ಅನ್ನ ತಗೋರಿ ಬೇಕಾರೆ. ಮೈಕ್ರೋ ಲರ್ನಿಂಗ್ ಅದನ್ನು ಕರಿತಾ ಇದಾವೆ. ಹೌದಾ? ನಡು ಏನ್ ಮಾಡ್ಬೋದು ನೀವು ಗ್ಯಾಪ್ ಅನ್ನ ತೊಗೊಂಡ ಸೊ ಅಲ್ಲಿ ಸಣ್ಣ ಪುಟ್ಟ ಕೆಲ್ಸ ಮಾಡಿ. ಹೌದಾ? ಜೊತೆಗೆ ಮತ್ತೆ ಸ್ಟಡಿ ಕಡೆ ಏನ್ ಮಾಡ್ಬೋದು ಗಮನ ಕೊಡ್ಬೋದು ಈ ರೀತಿ. ಹೌದಾ? ಇನ್ನ ಮುಂಜಾನೆ ಅಥವಾ ಸಾಯಂಕಾಲ ತನಕ ಏನ್ ನೀವು ಕ್ಲಾಸ್‌ಗಳನ್ನ ನೋಡ್ತಿರ್ತಿಲ್ಲ, ನೋಡೋದು ಅಷ್ಟೇ ಅಲ್ಲ ಅದ್ರದ ಸ್ವಂತ ಏನ್ ಮಾಡ್ರಿ ಅಂದ್ರೆ ಹ್ಯಾಂಡ್ ರೈಟಿಂಗ್ ನೋಟ್ಸ ಇದು ಅತಿ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಯಾಕ ಬರವಣಿಗೆ ಸ್ಕಿಲ್ ಹೆಚ್ಚಿಗೆ ಮಾಡ್ತದ, ನೆನಪಿನ ಶಕ್ತಿ ಹೆಚ್ಚಿಗೆ ಮಾಡ್ತಾ ಇದೆ. ಜೊತೆಗೆ ನೀವು ಕಲ್ತಿದ್ದನ್ನ ಮತ್ತಷ್ಟು ಪರಿಣಾಮಕಾರಿ ಮಾಡ್ತಾ ಇದೆ. ಹಾಗಾಗಿ ಹ್ಯಾಂಡ್ ನೋಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದೆ. ತಾವದನ್ನ ಗಮನಿಸಬೇಕಾಗ್ತೈತಿ ನೆನ್ಪಿಟ್ಕೋರಿ. ಇದು ನಿಮ್ಮ ಒಂದು ಕ್ವಾಲಿಟಿ ಸ್ಟಡಿಯನ್ನ ಏನ್ ಮಾಡ್ತೈತಿ ಹೆಚ್ಚಿಗೆ ಮಾಡ್ತಾ ಇದೆ. ಸೊ ಹಾಗಾಗಿ ಮಸ್ಟ್ ಅಂಡ್ ಶುಡ್ ಫಾಲೋ ಹ್ಯಾಂಡ್ ರೈಟಿಂಗ್ ನೋಟ್ಸ್. ಓಕೆ. ಸೊ ಇದು ನಿಮ್ಮ ಸಹಕಾರಿ ಆಗ್ತದೆ. ನಿಮ್ಮ ಕಲಿಕೆಯನ್ನ ಮತ್ತಷ್ಟು ಹೆಚ್ಚಿಗೆ ಮಾಡಲು, ನೆನಪಿನ ಶಕ್ತಿಯನ್ನು ಹೆಚ್ಚಿಗೆ ಮಾಡಲು ಬಹಳಷ್ಟು ಅನುಕೂಲಕರ ಆಗ್ತೈತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಹಾಗಾಗಿ ಇದನ್ನ ತಾವೇನ್ ಮಾಡ್ಬೇಕು ಫಾಲೋವನ್ನ ಮಾಡ್ಬೇಕು. ರೈಟ್? ಇನ್ನ ಸಂಪನ್ಮೂಲಗಳ ಆಯ್ಕೆ ಆಲ್ರೆಡಿ ಇವು ಯಾವ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಕರ್ನಾಟಕ ಟೆಕ್ಸ್ಟ್ ಬುಕ್ ಆಗಿರ್ಬೋದು, NCERT ಪುಸ್ತಕಗಳು ಎಲ್ಲವೂ ಸೇಮ್ ಇದಾವೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನು ಸಮಸ್ಯೆ ಇಲ್ಲ. ಸಂಪನ್ಮೂಲಗಳ ಆಯ್ಕೆ ಈಗಾಗಲೇ ನಮ್ಮ ಆ್ಯಪ್ ಇದೆ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್. ಅದರಲ್ಲಿ ಆಲ್ರೆಡಿ ಕ್ಲಾಸ್‌ಗಳು ವ್ಯರೈಟಿ ಆಗಿದ್ದಾವೆ. ಎಲ್ಲೂ ಸಿಗದೇ ಇರತಕ್ಕಂಥ ನಾಲೆಡ್ಜ್ ಅನ್ನ ಕೊಡುವಂತ ಪ್ರಯತ್ನ ನಮ್ಮ ಕ್ಲಾಸ್‌ಗಳು ನಿಮ್ಗೆ ಮಾಡ್ತಾ ಇದ್ದಾವೆ. ಹಾಗಾಗಿ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಕ್ಲಾಸನ್ನ ಹೋದ್ರಿ ಅಂದ್ರೆ ನಿಮ್ಗೆ ಯಾವ NCERT ಬೇಕಾಗಿಲ್ಲ, ಯಾವ CBSE ಬೇಕಾಗಿಲ್ಲ, ಯಾವ KTBS ಬೇಕಾಗಿಲ್ಲ, ಯಾವುದೂ ಇಲ್ಲ. ಎಲ್ಲವೂ ಸಹಿತ ಒನ್ ಪ್ಲೇಸ್‌ನಲ್ಲಿ ಏನಾಗ್ತದೆ ಅಂದ್ರೆ ನಾವು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾವೆ ನೆನ್ಪಿಟ್ಕೋರಿ. ನೋಡಿ ಇಲ್ಲಿ ಭಾಳ ಚಂದ ಹೇಳಿದೀನಿ ನಾನು. ಓಕೆ. ಸೊ ಯೂಟ್ಯೂಬದಲ್ಲಿ ಗೊಂದಲಕ್ಕೆ ಹೋಗ್ಬೇಡ್ರಿ. ಏನ್ ಹೇಳ್ರಿ ಸಾಕಷ್ಟು ಯೂಟ್ಯೂಬ್ ಕ್ಲಾಸ್‌ಗಳಿದಾವೆ.
ನಮ್ದ ನೋಡತ್ತಂದ್ ಯಾವತ್ತೂ ಹೇಳಿಲ್ಲ ನಾವ್ ಎಲ್ಲೂ. ಬಟ್ ನಾನ್ ಹೇಳೋದ ಅವ್ರೇ ನಾವ್ ನೋಡಿ ಯಾವ್ದಾದ್ರು ಒಂದನ್ನ ನಂಬ್ರಿ, ಒಂದ್ ನಂಬ್ರಿ. ನಿಮಗ್ ಯಾರ್ದ್ ಇಂಟ್ರೆಸ್ಟ್ ಇದೆ, ನಿಮ್ಗೆ ಯಾರ್ ಹೇಳ್ರೆ ತಿಳಿತೈತಿ, ಸೊ ಯಾರು ಕ್ಲಾಸ್ಗಳು ನಿಮ್ಗೆ ಬೆಸ್ಟ್ ಅನಿಸ್ತಾವು, ಅದರಿಂದ ನಂದ್ ಸಕ್ಸಸ್ ಆಗ್ತೈತಿ, ಜೊತೆಗೆ ನನ್ನ ನಾಲೆಜ್ ಇಂಪ್ರೂವ್ಮೆಂಟ್ ಆಗ್ತೈತಿ, ನಂಗೆ ಬೇಗನೆ ಏನಾಗ್ತದ ಅರ್ಥ ಆಗ್ತದ, ಅಂಡರ್ಸ್ಟ್ಯಾಂಡ್ ಆಗ್ತದ, ಅಂತಾದ್ ನಿಮ್ ಮನಸ್ಸಿಗೆ ಏನಾದ್ರು ಅನ್ಸಿತ್ತಂದ್ರೆ ನಿಮ್ ಮನಸ್ಸಿಗೆ ಏನಾದ್ರು ಅನ್ಸಿತ್ತಂದ್ರೆ ಆ ಕ್ಲಾಸ್ಗಳನ್ನ ಮಾತ್ರ ರೆಫರ್ ಮಾಡ್ರಿ. ನಂದೇ ಕ್ಲಾಸ್ ರೆಫರ್ ಮಾಡ್ರಿ ಅಂತ ಎಲ್ಲೂ ಹೇಳಂಗಿಲ್ಲ ನಾವು. ಆಯ್ತಾ? ನಿಮಗೆ ಯಾರು ಕ್ಲಾಸ್ ಬೇಕಲ್ಲ ಅವುಗಳನ್ನ ರೆಫರ್ ಮಾಡ್ರಿ. ಸುಮ್ನೆ ಯೂಟ್ಯೂಬ್ದಾಗ ಫ್ರೀ ಆಗಿ ಸಿಗ್ತಾವ ಅಂದ್ಕೂಡ್ಲೆ ನೀವು ಟೈಮ್ ಅನ್ನ ವೇಸ್ಟ್ ಮಾಡ್ಕೊಕ್ ಹೋಗ್ಬೇಡಿ. ಯಾವುದೇ ಒಂದು ಯೂಟ್ಯೂಬ್ದಲ್ಲಿ 1 ಅವರ್ ಕ್ಲಾಸ್ ಇತ್ತಂದ್ರ ಅದನ್ನ ನೀವ್ ಏನ್ ಮಾಡ್ಬೋದು ಹೇಳ್ರಿ, 10 ನಿಮಿಷದಲ್ಲಿ ಮುಗಿಸ್ಬೋದು ಓದಿ. ಬಟ್ ಯೂಟ್ಯೂಬ್ದಲ್ಲಿ 1 ಅವರ್ ಓದಿರ್ತಾರೆ, ನೆನ್ಪಿಟ್ಕೊಳ್ಳಿ. ಎಕ್ಸ್ಪ್ಲನೇಷನ್ ಆದ ಇದ ಗದ್ಲ ಇರ್ತಾ ಇದೆ, ನಿಮ್ಗೆಲ್ಲ ಗೊತ್ತೇ ಇದೆ ನೋಡಿದೆ. ಹೌದಾ? 10 ನಿಮಿಷ ಸಂಬಂಧ 1 ಅವರ್ ವೇಸ್ಟ್ ಮಾಡಕ್ ಹೋಗಬೇಡಿ. ಬೇರೆ ಯೂಟ್ಯೂಬ್ ಕ್ಲಾಸ್ಗಳಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಲರ್ನಿಂಗ್ ಆ್ಯಪ್‌ಗಳಾಗಿರ್ಬೋದು ಅಥವಾ ಬೇರೆ ನೀವು ಯಾವ್ದು ನಮ್ದು ಆಗಿರ್ಬೋದು. ಹೌದಾ? ನಾವ್ ಒಟ್ಟಾರೆ ನಿಮಗೆ ಏನ್ ಹೇಳೋದಪ್ಪಾ ಅಂದ್ರೆ ನಿಮಗೆ ಎಲ್ಲಿ ಅನುಕೂಲ ಆಗ್ತೈತಿ, ನಮ್ಮಲ್ಲಿ ಅನುಕೂಲ ಆಗ್ಲಿ ಇದ್ರೂ ಸಹಿತ ನಡೀತದೆ. ನಿಮಗೆ ಯಾರು ಕ್ಲಾಸ ಎಲ್ಲಿ ಅನುಕೂಲ ಆಗ್ತೈತಿ, ಎಲ್ಲಿ ಪರ್ಫೆಕ್ಟ್ ಇದೆ, ಎಲ್ಲಿ ನಾನ್ ಜಾಯಿನ್ ಆದ್ರೆ, ಎಲ್ಲಿ ನಾನು ಸ್ಟಡಿಯನ್ನ ಫಾಲೋ ಮಾಡಿರೋದನ್ನ ನಾನ್ ಸಕ್ಸಸ್ ಆಗ್ತೀನಿ ಅನ್ನೋದು ನಿಮ್ ಮನಸ್ಸು ಹೇಳ್ಬೇಕು, ಅದು ನಿಮ್ಗೆ ಅರ್ಥ ಆಗ್ಬೇಕು. ಹೌದಾ? ಸೊ ಅಂತ ಒಂದು ಕ್ಲಾಸ್‌ಗಳನ್ನ ನೀವೇನ್ ಮಾಡ್ರಿ, ಚೂಸ್ ಮಾಡ್ಕೊಂಡ ಸ್ಟಡಿಯನ್ನ ಮಾಡ್ರಿ. ರೈಟ್? ಸೊ ಇದು ಬಹಳ ಇಂಪಾರ್ಟೆಂಟ್. ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕನಿಷ್ಠ 2 ಬಾರಿ ಆದ್ರೂ ಏನ್ ಮಾಡ್ರಿ ಅಂದ್ರೆ ಬಿಡಿಸ್ರಿ. ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಕ್ಲಾಸ್‌ನಲ್ಲಿ ಪ್ರತಿ ರವಿವಾರ ನಿಮ್ಗೆ ಗೊತ್ತಿದೆ, ಪ್ರತಿ ರವಿವಾರ ಏನ್ ಮಾಡ್ತಾ ಇದ್ದಾವೆ ನಾವು ಕ್ವಶನ್ ಪೇಪರ್ ಅನ್ನ ತಗೋತಾ ಇದ್ದೇವೆ, ಮಾಡೆಲ್ ಕ್ವಶನ್ ಪೇಪರ್. ಸೊ ಇವತ್ತೇ ರವಿವಾರ ಇದೆ, ಮೇ ಬಿ 23 ಮಾಡೆಲ್ ಕ್ವಶನ್ ಪೇಪರ್ ನಾವ್ ಏನ್ ಮಾಡ್ತಾ ಇದ್ದೇವೆ, ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಸೊ ಪ್ರತಿ ಅಧ್ಯಾಯಕ್ಕೆ ಅನುಗುಣವಾಗಿ ನಿಮ್ ಸ್ಟಡಿ ಏನಾಗಿರ್ತಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾವೇನ್ ಮಾಡ್ತಾ ಇದ್ದೇವೆ, ಕ್ವಶನ್ ಪೇಪರ್ ಅನ್ನ ಕೊಡ್ತಾ ಇದ್ದಾವೆ, ಜೊತೆಗೆ ಆನ್ಸರ್ ಶೀಟ್ ಅನ್ನು ಸಹಿತ ಕೊಡ್ತಾ ಇದ್ದಾವೆ. ಸೊ ಸ್ವತಃ ನೀವು ಇವ್ಯಾಲ್ಯೂಯೇಷನ್ ಮಾಡ್ಕೊಂಡ ನಿಮ್ಮ ಸ್ಟ್ರೆಂತ್ ಅನ್ನ ನೀವು ಏನ್ ಮಾಡ್ಬೋದು, ಚೆಕ್ ಮಾಡ್ಬೋದು. ಅಂದ್ರೆ ಯಾಕೆ ಕ್ವಶನ್ ಪೇಪರ್ ಬಿಡಿಸ್ಬೇಕು ಹೇಳ್ರಿ ಪ್ರತಿ ರವಿವಾರ? ಸೊ ಇದರಿಂದ ಏನಾಗ್ತಿತ್ತು ಅಂದ್ರ ನಿಮ್ಮ ಸ್ಟಡಿ ಎಕಡೆ ಬಂದದ ಅನ್ನೋದು ನಿಮ್ಗೆ ಕ್ಲಾರಿಟಿ ಗೊತ್ತಾಗ್ತೈತಿ. ಹೌದಾ? ನಿಮ್ ಸ್ಟಡಿ ಆಗಿರ್ಬೋದು, ನಿಮ್ ಸ್ಟ್ರೆಂತ್ ಎಲ್ಲಿದೆ, ಹೌದಾ, ನಿಮ್ದು ಒಂದು ಇನ್ನೂ ಏನೇನ್ ಗ್ಯಾಪ್ ಆಗಿದೆ ಅದನ್ನ ತುಂಬಬೇಕಾದ್ರೆ ಈ ಟೆಸ್ಟ್‌ಗಳು ಬಹಳಷ್ಟು ಹೆಲ್ಪ್ ಆಗ್ತಾ ಇದಾವೆ. ಸೊ ನೆನ್ಪಿಟ್ಕೊಂಡು ನಿಮ್ಗೆಲ್ಲ ಗೊತ್ತಿರುವಾಗೆ ಈಗಾಗಲೇ ನಮ್ದು ಪ್ಲೇಸ್ಟೋರ್‌ದಲ್ಲಿ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಆ್ಯಪ್ ಇದೆ. ಅದರಲ್ಲಿ ಈಗಾಗಲೇ ಮ್ಯಾಥ್ಸ್‌ಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆಸ್ಟ್‌ಗಳು ಆಲ್ರೆಡಿ ಏನಾಗಿದವಪ್ಪ ಅಂದ್ರ ಅವೈಲೇಬಲ್ ಇದಾವೆ ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ. ಸೊ ನಮ್ದು ಆ್ಯಪ್ ಇದೆ ಪ್ಲೇಸ್ಟೋರ್‌ದಲ್ಲಿ. ಅಲ್ಲಿ PSTR ಬಾರ್ GPSTR ಮ್ಯಾಥ್ಸ್ ಟೆಸ್ಟ್ ಸಿರೀಸ್ ಅಂತ ಸ್ಟಾರ್ಟ್ ಆಗಿದೆ. ಬಹಳಷ್ಟು ಅಭ್ಯರ್ಥಿಗಳು ಈಗಾಗಲೇ ಜಾಯಿನ್ ಆಗಿದ್ದಾರೆ ಮ್ಯಾಥ್ಸ್ ಟೆಸ್ಟ್ ಸಿರೀಸ್ ಅಂತ. ಹೌದಾ? ಸೊ ಇಲ್ಲಿ 7ನೇ ತರಗತಿಯ ಎಲ್ಲಾ ಪ್ರತಿ ಟಾಪಿಕ್ ವೈಸು, ಅದಾದ ನಂತರ 8ನೇ ತರಗತಿಯ ಟಾಪಿಕ್ ವೈಸು, 9th ಟಾಪಿಕ್ ವೈಸು, 10th ಟಾಪಿಕ್ ವೈಸು, ಪ್ರತಿ ಟಾಪಿಕ್‌ಗ 30 ಅಂಕದ ಏನಾಗಿದೆ ಹೇಳ್ರಿ ಪ್ರಶ್ನೆ ಪತ್ರಿಕೆನ ನಾವು ಕೊಡ್ತಾ ಇದ್ದಾವೆ. ಜೊತೆಗೆ ಆನ್ಸರ್ ಶೀಟ್ ಅನ್ನು ಸಹಿತ ಕೊಡ್ತಾ ಇದ್ದಾವೆ. ರೈಟ್? ಪ್ರತಿ ಒಂದಿನ ಬಿಟ್ಟು ಒಂದಿನ ಏನ್ ಹೇಳ್ರಿ ಟೆಸ್ಟ್ ಸಿರೀಸ್‌ಗಳಿದಾವೆ. ಇದ್ರ ಜೊತೆಗೆ ನಮ್ದು ಆಲ್ರೆಡಿ ನಿಮ್ಗೆ ಏನಾದ್ರು ಸೈನ್ಸ್ ಮ್ಯಾಥ್ಸ್ ಕ್ಲಾಸ್‌ಗಳು ಬೇಕಾಗಿತ್ತು ಅಂದ್ರೆ ಆಲ್ರೆಡಿ ನಾವು ಜಾಯಿನ್ ಇದೆ. ವಿರಾಟ್ ಅನ್ನುವಂತ ಬ್ಯಾಚ್ ಇದೆ. ಈ ಬ್ಯಾಚಿನಲ್ಲಿ ಸಾಕಷ್ಟು ಏನಿದಾವಪ್ಪ ಆ ತರ ಲೈವ್ ಜೊತೆಗೆ ರೆಕಾರ್ಡ್ ಕ್ಲಾಸ್‌ಗಳು ಅವೈಲೇಬಲ್ ಇದಾವೆ. ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಕಾನ್ಸೆಪ್ಟ್‌ಗಳನ್ನ ನಾವು ಕವರ್ ಮಾಡಿದ್ದೇವೆ. ನೀವು ಎಲ್ಲೂ ಸಿಗದೇ ಇರತಕ್ಕಂತ ವೆರೈಟಿ ಕಂಟೆಂಟ್ ಏನಾಗಿದೆಪ್ಪ ಅಂದ್ರೆ ನಮ್ಮ ಕ್ಲಾಸ್‌ನಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಬೇಕಾದ್ರೆ ತಗೋಬಹುದು ಅಂತ ಹೇಳ್ತಾ, ಇದ್ರ ಜೊತೆಗೆ ಆದ್ಮೇಲೆ ಪರೀಕ್ಷೆ ನಾನು ಹೇಳಿದ ಆ ಪರೀಕ್ಷೆಗಳನ್ನ ಏನ್ ಮಾಡ್ಬೇಕು, ಬಿಡಿಸ್ಬೇಕು. ಹಾಗಾಗಿ ನಮ್ ಕಡೆ ಏನಾಗ್ಯದಪ್ಪ ಅಂದ್ರ ಆ ಈಗಾಗಲೇ ಇಲಾಖೆ ನಡೆಸಿರ್ತಕ್ಕಂಥ ಒಟ್ಟು ಪ್ರಶ್ನೆ ಪತ್ರಿಕೆಗಳು ಗಣಿತ, ವಿಜ್ಞಾನ, ಜೀವ ವಿಜ್ಞಾನ ಶಿಕ್ಷಕರಿಗಿರ್ಬೋದು, ಗಣಿತ ವಿಜ್ಞಾನ ಅವರಿಗೆ ಸೂಪರ್ 6 ಅನ್ನುವಂತ ಪುಸ್ತಕ ಅವೈಲೇಬಲ್ ಇದೆ. ಇನ್ನ ಗಣಿತ ಸಂಭ್ರಮ ನೆನ್ಪಿಟ್ಟುಕೊಳ್ಳಿ, ಗಣಿತ ಸಂಭ್ರಮ, ಇನ್ನೊಂದು ವಿಜ್ಞಾನ ಪರೀಕ್ಷಾ ಸಂಭ್ರಮ ಅಂತಂದು 2 ಪುಸ್ತಕಗಳು ಅವೈಲೇಬಲ್ ಆಗಿದಾವೆ. ಇದರಲ್ಲಿ 30 ಮಾಡೆಲ್ ಕ್ವಶನ್ಸ್ ಪೇಪರ್‌ಗಳನ್ನ ಕೊಡಲಾಗಿದೆ. ವಿತ್ ಇಂಗ್ಲಿಷ್‌ನಲ್ಲಿ ಸಹಿತ ಏನಿದೆ ಹೇಳ್ರಿ ಎಕ್ಸ್‌ಪ್ಲನೇಷನ್ ಇದೆ. ಅತಿ ಹೆಚ್ಚಾಗಿ ಸೇಲ್ ಆಗ್ತಕ್ಕಂಥ ಪುಸ್ತಕಗಳು. ಇದರ ಜೊತೆಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ನಿಮ್ಗಡೆ ಬೇಕಾಗಿತ್ತಂದ್ರೆ ಸೂಪರ್ TET ಅನ್ನೋದೊಂದು ಪುಸ್ತಕ ಇದೆ. ಇದರಲ್ಲೂ ಸಹಿತ ಸುಮಾರು 30 ಮಾಡೆಲ್ ಕ್ವಶನ್ ಪೇಪರ್ ಇದಾವೆ. ಅದ್ರ ಜೊತೆಗೆ SLC ಸೈನ್ಸ್ ಪುಸ್ತಕ ಇದೆ. ಹೌದಾ? ಸೊ ಇದ್ರ ಜೊತೆಗೆ ಪ್ರತಿ ರವಿವಾರ ಎಕ್ಸಾಮ್ ಬರ್ಲಿಕ್ಕೆ ನಮಗೆ ಮಾಡೆಲ್ ಆನ್ಸರ್ ಶೀಟ್‌ಗಳು ಸಹಿತ ಇದಾವೆ. ಸೊ ಮಾಡೆಲ್ ಆನ್ಸರ್ ಶೀಟ್‌ಗಳು ಏನ್ ಮಾಡ್ತಾ ಇದಾವಪ್ಪ ಅಂದ್ರ ಎಕ್ಸಾಮ್‌ದಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಅನ್ನ ನಾವು ಬಿಡಿಸ್ಬೇಕಲ್ಲ, ಅದೇ ರೀತಿ ಆನ್ಸರ್ ಶೀಟ್ ಅನ್ನ ನಾವು ರೆಡಿ ಮಾಡಿದ್ದೇವೆ. ಆ ಆನ್ಸರ್ ಶೀಟ್‌ನಲ್ಲಿ ಪ್ರತಿ ರವಿವಾರ ನೀವು ಬಿಡಿಸಿದ್ದೇ ಆದರೆ ಖಂಡಿತ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಆಗಿರ್ಬೋದು, ನಿಮ್ಮ ಧೈರ್ಯ ಆಗಿರ್ಬೋದು, ಹ್ಯಾಂಡ್ ರೈಟಿಂಗ್ ಧೈರ್ಯ ಆಗಿರ್ಬೋದು, ಜೊತೆಗೆ ನಿಮ್ಮ ಒಂದು ಸ್ಪೀಡ್ ಆಫ್ ರೈಟಿಂಗ್ ಆಗಿರ್ಬೋದು, ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡ್ತಾ ಇದೆ. ಎಕ್ಸಾಮ್‌ನಲ್ಲಿ ಯಾವ ರೀತಿ ನಾನು ಬರಿಬೇಕು ಸಿಸ್ಟಮ್ಯಾಟಿಕ್ ಆಗಿ, ಅದು ಮಾಡೆಲ್ ಆನ್ಸರ್ ಶೀಟ್‌ಗಳು ನಿಮ್ಗೆ ಏನಂತಾವ ಹೆಲ್ಪ್ ಆಗ್ತಾ ಇದಾವೆ. ರೈಟ್? ಇವು ನಮ್ಮ ಕಡೆ ಅವೈಲೇಬಲ್ ಇದಾವೆ. ಬೇಕಾದವರು ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಏನಾದ್ರು ಬೇಕಾಗಿತ್ತಂದ್ರೆ 7619206247 ಈ ನಂಬರ್‌ಗೆ ವಾಟ್ಸ್ಆಪ್ ಮಾಡಬಹುದು. 7647
ವಾಟ್ಸಪ್ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಆದ್ಮೇಲೆ ಲಾಸ್ಟ್ ಇಷ್ಟು ಪ್ರತಿದಿನ ಒತ್ತಡ ಕೆಲಸ ಇರ್ತಾ ಇದೆ. ಹೌದಾ? ಈ ಒತ್ತಡದ ನಡುವೆ ಬಹಳ ಇಂಪಾರ್ಟೆಂಟ್ ರೀ, ನಿಮ್ಮ ಆರೋಗ್ಯದ ಕಡೆಗೆ ತಾವೇನ್ ಬೇಕು, ಗಮನ ಕೊಡಲೇಬೇಕು. ಹೌದಾ? ಯಾಕಂದ್ರೆ ನಡುವೆ ಸೂಕ್ತವಾಗಿರ್ತಕ್ಕಂಥ ರೆಸ್ಟ್ ನಮ್ಗೆ ಬೇಕೇ ಬೇಕು, ನೆನ್ಪಿಟ್ಕೋರಿ. ಹೌದಾ? ಕನಿಷ್ಠ ಅಂದ್ರ 6 ಗಂಟೆ, 6ರಿಂದ 7 ಗಂಟೆ ನೀವು ನಿದ್ದೆಗಾಗಿ ತೆಗೆದಿಡ್ಲೇಬೇಕು. ಹೌದಾ? ನಿದ್ದೆ ಸರಿಯಾಗಿತ್ತಂದ್ರ ನೆಮ್ಮದಿ ಇರ್ತಾ ಇದೆ, ನೆಮ್ಮದಿ ಇತ್ತಂದ್ರ ಮನಸ್ಸು ಚಂದ ಇರ್ತದ, ಮನಸ್ಸ ಸ್ಥಿತಿ ಕರೆಕ್ಟ್ ಇತ್ತಪ್ಪ ಅಂದ್ರ ಆರೋಗ್ಯ ಒಳ್ಳೇದಿರ್ತದ. ಇದರಿಂದ ಸ್ಟಡಿಗೆ ಯಾವುದೇ ರೀತಿ ತೊಂದರೆ ಆಗುದಿಲ್ಲ. ಹಾಗಾಗಿ ನೋಡಿ, ಕೆಲಸ ಇರ್ತದ, ಒತ್ತಡ ಇರ್ತಾ ಇದೆ, ಇದರ ನಡುವೆ ಸ್ಟಡಿ ಇರ್ತಾ ಇದೆ. ಇವೆಲ್ಲದರ ನಡುವೆ ಮೇನ್ ಇಂಪಾರ್ಟೆಂಟು ಆರೋಗ್ಯದ ಕಡೆಗೆ ತಾವೇನ್ ಮಾಡ್ರಿ, ಗಮನ ಕೊಡ್ರಿ. ರೈಟ್? ಸೊ ಅಪರಾಧದಿಂದ ಹೊರಬನ್ನಿ ಅಂತ ಹೇಳ್ತಾರೆ. ಏನು ಅಪರಾಧ ಅಂದ್ರೆ ಗಿಲ್ಟ್ ರೀ, ಗಿಲ್ಟ್ ಕಾಡ್ತದ. ಕೆಲವೊಮ್ಮೆ ಏನಾಗ್ತದ, ಮನೆ ಇರ್ತದಲ್ಲ ನಿಮ್ದು, ಆ ಮನೆ ಪ್ರತಿದಿನ ನೀವೇನ್ ಮಾಡ್ತಿರ್ತೀರಿ, ಸ್ವಚ್ಛವಾಗಿ ಇಡ್ತಿರ್ತೀರಿ. ನಿಮ್ ಕಿಚನ್ ರೂಮ ಸ್ವಚ್ಛವಾಗಿರಬೇಕು. ಹೌದಾ? ಪ್ರತಿದಿನ ಕಸ ಗುಡಿಸಬೇಕಾಗಿರ್ತದೆ, ಪ್ರತಿದಿನ 2-3 ದಿನ. ಹೌದಾ? ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ಮನೆಯನ್ನ ಏನ್ ಮಾಡ್ತಿರ್ತೀರಿ, ಕ್ಲೀನ್ ಮಾಡ್ತಿರ್ತೀರಿ. ಸೊ ಕೆಲವೊಮ್ಮೆ ಸ್ಟಡಿ ಸಮಯದಾಗ ಇವು ಕಡೆ ಗಮನ ಕೊಡಂಗಿಲ್ಲ. ಅಯ್ಯೋ ನಾ ಸ್ಟಡಿ ಮಾಡೋದನ್ನ ಇದೆಲ್ಲ ಹೊಲಸು ಉಳಿತು ಹೊಲಸು, ಈ ರೀತಿ ಗಿಲ್ಟ್ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಸ್ವಲ್ಪ ಸ್ವಚ್ಛತೆ ಕಡಿಮೆ ಆದ್ರೂ ಸಹಿತ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ನೋಡಿ, ಕೆಲವೊಬ್ರು ಏನ್ ಮಾಡ್ತಿರ್ತಾರೋ, ವಾರಕ್ಕೆ ಏನ್ ಮಾಡ್ತಿರ್ತಾರಪ್ಪ ಅಂದ್ರ 3 ದಿನ ಅಥವಾ ವಾರದಲ್ಲಿ 3 ದಿನ ಏನ್ ಮಾಡ್ತಿರ್ತಾರೆ ಹೇಳ್ರಿ, ಮನೆ ಕ್ಲೀನ್ ಮಾಡ್ತಿರ್ತಾರೆ. ಅಂದ್ರೆ ಟೈಲ್ಸ್ ಗಳನ್ನ ನೀರಿಂದ ಒರೆಸೋದಾಗಿರ್ಬೋದು, ಸೊ ಬಟ್ಟೆ ಐರನ್ ಮಾಡೋದಾಗಿರ್ಬೋದು, ಸೊ ಒಟ್ಟಾರೆ ಕೆಲ್ಸಗಳು ವಾರಕ್ಕೆ 3 ದಿನ. ಅದನ್ನೇನ್ ಮಾಡ್ರಿ, 2 ದಿನಕ್ಕೆ ಕನ್ವರ್ಟ್ ಮಾಡ್ಕೋರಿ, ಅಥವಾ ವಾರಕ್ಕೆ ಒಂದೇ ರವಿವಾರ ಏನ್ ಮಾಡ್ರಿ ಕನ್ವರ್ಟ್ ಮಾಡ್ಕೋರಿ. ನಿಮ್ಗೆ ಹೆಂಗ್ ಅನುಕೂಲ ಆಗ್ತೈತಲ್ಲ ಹಂಗ್ ಏನ್ ಮಾಡ್ಕೋರಿ ಅಂದ್ರ ಕ್ಲಿಯರ್ ಆಗಿ ನೀವು ಸ್ವಚ್ಛತೆ ಸ್ವಲ್ಪ ಕಡಿಮೆ ಆದ್ರೂ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಆ ಸ್ವಚ್ಛತೆ ಏನ್ ಮಾಡ್ತೈತಿ, ಯಶಸ್ಸಿತ್ತಂದ್ರ ನಿಮ್ನೆಲ್ಲನೂ ಅದೇನ್ ಮಾಡ್ತೈತಿ, ಸುಧಾರಿಸ್ತೈತಿ, ನೆನ್ಪಿಟ್ಕೋರಿ. ಹೌದಾ? ಇನ್ನ ಸಣ್ಣ ಸಣ್ಣ ಮೈಕ್ರೋ ಬ್ರೇಕ್‌ಗಳು ಇರ್ಲಿ ನಿಮಗೆ. ಹೌದಾ? ಕೆಲ್ಸ ಮಾಡಿದ ಕೂಡಲೇ ಸುಸ್ತಾಗಿರ್ತದ, ಸ್ವಲ್ಪ 5ರಿಂದ 10 ನಿಮಿಷ ಏನ್ ಮಾಡ್ರಿ, ಆರಾಮಾಗಿರ್ರಿ, ಶಾಂತದಿಂದಿರ್ರಿ. ಹೌದಾ? ಹೆಚ್ಚ್ ಕಡಿಮೆ ಆದ್ರೆ ಕಾಮಿಡಿ ವಿಡಿಯೋಸ್‌ಗಳನ್ನ ನೋಡ್ರಿ, ಅಥವಾ ಕೆಲವೊಂದ್ ಸಾಂಗ್ಸ್‌ಗಳನ್ನ ಕೇಳ್ರಿ, ಪ್ರಾಣಾಯಾಮ, ವ್ಯಾಯಾಮಗಳನ್ನ ಇದ್ದಿದ್ರೆ ಮಾಡ್ರಿ. ಆರಾಮಾಗಿ ನೀವೇನ್ ಮಾಡ್ಬೋದು, ಒಂದ್ ಸ್ವಲ್ಪ ಒಂದ್ 5-10 ನಿಮಿಷ ಫ್ರೆಶ್ ಆಗಬೇಕಾದ್ರ ಈ ರೀತಿ ಕೆಲವೊಂದು ಆಕ್ಟಿವಿಟಿಗಳ ಕಡೆಗೆ ಗಮನ ಕೊಡಬೇಕಾಗ್ತೈತಿ. ಹೌದಾ? ಯಾವುದನ್ನು ಸಹಿತ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ, ಆಗೋದಿಲ್ಲ. ಒಳ್ಳೇದಕ್ಕೆ ಅನ್ನೋದು ವಿಚಾರ ಇರ್ಲಿ. ಯಾವುದನ್ನು ಸಹಿತ ಕೂಲ್ ಆಗಿ ತಗೋರಿ. ಯಾವುದನ್ನು ಸಿಟ್ಟಿನಿಂದ ತಗೊಲಿಕ್ ಹೋಗ್ಬೇಡಿ. ಅದು ಮತ್ತಷ್ಟು ನಿಮಗೆ ಏನ್ ಮಾಡ್ತೈತಿ, ಒತ್ತಡವನ್ನ ಉಂಟು ಮಾಡ್ತಾ ಇದೆ. ಹಾಗಾಗಿ ಕೂಲ್ ಆಗಿ ಹ್ಯಾಂಡಲ್ ಮಾಡಿ. ಯಾರೇನೇ ಅಂದ್ರು, ಯಾರೇನೇ ಮಾಡಿದ್ರು ಸಹಿತ ಆರಾಮಾಗಿರಿ. ಎಲ್ಲಾನು ಸ್ವೀಕಾರ ಮಾಡ್ರಿ. ಯಾಕಂದ್ರೆ ಇದು ಟೈಮ್ ಏನಾಗಿದೆ ಅಂದ್ರೆ ನಿಮ್ ಕಡೆ ಇದರಿ. ನೀವು ಓದ್ಬೇಕಾಗ್ಯದಲ್ಲ. ಸೊ ನೀವು ಓದ್ಬೇಕಾಗ್ಯದ ಅಂದ ಕೂಡ್ಲೆ ನೀವು ಏನಾದ್ರು ಮಾಡ್ಲೇಬೇಕಲ್ರಿ. ಸೊ ಅನಾವ್ರು ಅಂತಿರ್ತಾರೆ, ಬೈಯಾರ್ ಬೈತಿರ್ತಾರೆ. ಹೌದಾ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾವುದಕ್ಕೂ ವಾದಕ್ಕೆ ಪ್ರತಿವಾದ ಬೇಡರಿ. ವಾದಕ್ಕೆ ಪ್ರತಿವಾದ ಬೇಡರಿ. ಯಾಕಂದ್ರೆ ಆ ಪ್ರತಿವಾದಗಳು ನಮ್ಮ ಪರೀಕ್ಷೆಗೆ ಬರೋದಿಲ್ಲ, ನೆನ್ಪಿಟ್ಕೋರಿ. ಅವು ನಮ್ಮ ಪರೀಕ್ಷೆಗೆ ಬರೋದಿಲ್ಲ ರೀ. ಹೌದಾ? ಸೊ ನಮಗ್ ಪರೀಕ್ಷೆಗೆ ಯಾವ್ ಬೇಕಲ್ಲ ಅವುಗಳ ಬಗ್ಗೆ ನಾವೇನ್ ಮಾಡೋಣ, ವಾದ ಮಾಡೋಣ ರೀ. ಅದ್ರ ಬಗ್ಗೆನೇ ನಾವೇನ್ ಮಾಡೋಣ, ಸ್ಟಡಿ ಮಾಡೋಣ. ಅದ್ರ ಬಗ್ಗೆನೇ ಹೆಚ್ಚಿಗೆ ಟೈಮನ್ನ ಸ್ಪೆಂಡ್ ಮಾಡೋಣ. ಅದ್ರ ಬಗ್ಗೆನೇ ಹೆಚ್ಚಿಗೆ ಏನ್ ಮಾಡೋಣ, ವಿಚಾರ ಮಾಡೋಣ. ಇದನ್ನ ಬಿಟ್ಟ ಬೇರೆ ಅನಾವಶ್ಯಕ ಮಾಹಿತಿಗಳಾಗಿರ್ಬೋದು, ಅನಾವಶ್ಯಕ ವಿಚಾರಗಳಾಗಿರ್ಬೋದು, ಅನಾವಶ್ಯಕ ಗೊಂದಲಗಳಿಗೆ ಒಳಗಾಗಕ್ ಹೋಗ್ಬೇಡ್ರಿ, ಗದ್ದಲಗಳಿಗೆ ಒಳಗಾಗಕ್ ಹೋಗ್ಬೇಡ್ರಿ. ಹೌದಾ? ಆ ಕೆಲವ್ರು ಏನ್ ಮಾಡ್ತಿರ್ತಾರ, ಪ್ರತಿದಿನ ಮನೆಯನ್ನ ಟೈಲ್ಸ್ ಅನ್ನ ಒರೆಸ್ತಿರ್ತಾರೆ. ಹೌದಲ್ರಿ? ಪ್ರತಿದಿನ ಒರೆಸ್ತಿರ್ತಾರೆ. ನೀವೇನ್ ಮಾಡ್ರಿ, 2 ದಿನಕ್ಕೊಮ್ಮೆ ಅಲ್ರಿ, ಇಲ್ಲ ವಾರಕ್ಕೆ 3 ದಿನ ಮಾಡ್ರಿ, ಇಲ್ಲ ವಾರಕ್ಕೆ 4 ದಿನ ಮಾಡ್ರಿ. ಟೈಮ್ ಏನಾಗ್ತದ, ಸೇವ್ ಆಗ್ತದೆ. ಸ್ವಚ್ಛತೆ ಕಡಿಮೆ ಆದ್ರೆ ಏನಾಗಲ್ಲ ರೀ. ತಿಳಿತೇನಲ್ಲ? ಸ್ವಚ್ಛತೆ ಅತಿಯಾಗಿ ಇರ್ಬಾರ್ದು. ಯಾಕಂದ್ರೆ ನಮ್ ದೇಹಕ್ಕೆ ಏನ್ ಬೇಕ್ ಹೇಳ್ರಿ, ಕೆಲವೊಂದು ಬ್ಯಾಕ್ಟೀರಿಯಾಗಳ ಅವಶ್ಯಕತೆ ಇರ್ತದ. ನೀವು ಪ್ರತಿದಿನ ಮನೆ ಕ್ಲೀನ್ ಮಾಡಾಕತ್ತಿರ ಬ್ಯಾಕ್ಟೀರಿಯಾಗಳು ಸಿಗೋದಿಲ್ಲ. ಅವಾಗ ನಮ್ ದೇಹ ಬೆಳವಣಿಗೆ ಆಗಿರ್ಬೋದು, ಜೀರ್ಣಕ್ರಿಯೆ ಆಗಿರ್ಬೋದು, ದೇಹದ ಜೈವಿಕ ಕ್ರಿಯೆಗಳು ಸರಿಯಾಗಿ ಆಗೋದಿಲ್ಲ ರೀ. ಬಿಕಾಸ್ ಅತಿ ಹೆಚ್ಚು ಸ್ವಚ್ಛತೆ ಇರೋದ್ರಿಂದ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗಿರ್ತಾವು. ನಮ್ಮ ದೇಹಕ್ಕೆ ಬೇಕಾದ ಬ್ಯಾಕ್ಟೀರಿಯಾಗಳು ಸಹಿತ ನಮ್ಗೆ ಸಿಗೋದಿಲ್ಲ ರೀ. ಹೌದಾ? ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಕಡಿಮೆ ಇದ್ರು ಸಹಿತ ಏನು ಸಮಸ್ಯೆ ಇಲ್ಲ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ರೈಟ್? ಒಟ್ಟಾರೆ ಏನಪ್ಪಾ ಆತರ ಆ ಕಡೆ ಈ ಕಡೆ ಗದ್ದಲಗಳಿಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಜಾತ್ರೆ ಕಾರ್ಯಕ್ರಮ ಇದ್ದು ಅಂದ್ರ ಅಷ್ಟೇ 1 ಅವರ್ 2 ಅವರ್ ಏನ್ ಮಾಡ್ರಿ, ಟೈಮ್ ಅನ್ನ ಮೇಂಟೈನ್ ಮಾಡ್ರಿ. ಹೆಚ್ಚಿಗೆ ಟೈಮ್ ಅನ್ನ ಕಳೀಲಿಕ್ ಹೋಗ್ಬೇಡಿ. ಒಂದ ನೆನ್ಪಿಟ್ಕೋರಿ, ಯಾವತ್ತು ಒಂದು ಯಶಸ್ಸು ಸಿಗಬೇಕಾದ್ರೆ ನೆನ್ಪಿಟ್ಕೋರಿ, ಸತತ ಪ್ರಯತ್ನ ಇದ್ದಾಗ ಮಾತ್ರ. ಹೌದಾ? ಕಂಟಿನ್ಯೂಸ್ ಆಗಿ ಯಾರ್ದು ಪ್ರಯತ್ನ ಇರ್ತದೆ, ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ನಂದು ಹಾಗೇ ಆಗುತ್ತದೆ, ಇದು ನನ್ನಿಂದ ಸಾಧ್ಯ ಇದೆ, ನಾನು ಖಂಡಿತವಾಗಿ ಮಾಡ್ತೇನೆ ಅನ್ನುವಂತ ಭರವಸೆ ನಿಮ್ಮಲ್ಲಿ ಏನಾದ್ರು ಇದ್ರೆ ಖಂಡಿತ ನಿಮಗೆ ಏನಾದೈತಿ, ಯಶಸ್ವಿ ಶಿಕ್ಷಕರಾಗಿ ನಿಮ್ಮನ್ನ ಅದು ಮಾಡೇ ಮಾಡ್ತೈತಿ. ಸೊ ನಿಮಗೆ ಯಾವತ್ತೂ ಸಹಿತ ನಮ್ಮ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಯಾವತ್ತೂ ಹೆಲ್ಪ್ ಆಗಿ ಇದ್ದೇ ಇರ್ತಾ ಇದೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಸೊ ಮಾಡೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡ, ಸೊ ಆಗೋದೆಲ್ಲ ಒಳ್ಳೇದಕ್ಕಂತ ತಿಳ್ಕೊಂಡ, ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊದೆ ಸ್ಟಡಿ ಕಡೆಗೆ ತಾವೇನ್ ಮಾಡ್ರಿ, ಗಮನ ಕೊಟ್ಟು
ನಿಮ್ಮ ಅಧ್ಯಯನ ನಿರಂತರವಾಗಿ ಸತತ ಪ್ರಯತ್ನದಿಂದ ಕೂಡಿರಲಿ, ಹಠವಾದ ನಂಬಿಕೆ ಇರಲಿ, ಛಲ ಇರಲಿ. ಈ ಸಲ ನಾ ಮಾಡೇ ಮಾಡ್ತೀನಿ ಅನ್ನುವಂಥ ಭರವಸೆ ನಿಮ್ಮಲ್ಲಿ ಬರಲಿ. ಮನಸ್ಸುಗಳನ್ನ ಚೇಂಜ್ ಮಾಡ್ಕೊರಿ. ಖಂಡಿತ ಯಶಸ್ಸು ನಿಮ್ಮದು ಆಗೇ ಆಗ್ತೈತೆ ಅನ್ನುವಂಥ ವಿಶ್ವಾಸನ ಹೇಳ್ತಾ, ಸೊ ಎಲ್ಲವಕ್ಕೂ ಒಂದೇ ಕಾರಣ, ಮನಸ್ಸಿದ್ದರೆ ಮಾರ್ಗ. ಹೌದಾ? ಮನಸ್ಸಿದ್ದರೆ ಮಾರ್ಗ. ನೆನ್ಪಿಟ್ಕೋರಿ, ಮನಸ್ಸಿದ್ದರೆ ಮಾರ್ಗ. ಮನಸ್ಸೊಂದಿದ್ದರೆ ಮಾರ್ಗ ಉಂಟು. ನೆನ್ಪಿಟ್ಕೋರಿ. ಹೌದಾ? ಎಲ್ಲಾನು ಸಹಿತ ಆ ಗೆದ್ದೇ ಗೆಲ್ತೀರಿ. ಸೊ ಕೊನೆಗೆ ಒಂದ್ ಮಾತಿದೆ, ನೆನ್ಪಿಟ್ಕೋರಿ. ಬಹಳ ನನ್ನ ಫೇವ್ರೇಟ್ ಲೈನ್ ಅಂತಾನೆ ಹೇಳ್ಬೋದು. ಈ ಈ ಒಂದ್ ಮಾತನ್ನ ತಾವು ಗಮನಿಸಿರಿ ಅಂದ್ರ ಬಹಳ ಜೀವನದಲ್ಲಿ ಯಶಸ್ಸನ್ನ ಪಡಿತೀರಿ. ಹೌದಾ? ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದ್ ಮಾತು. ತಮಗೂ ಸಹಿತ ಗೊತ್ತಿರ್ಬೇಕಂತ ಅನ್ಕೊಂಡಿದ್ದೀನಿ ಈ ಮಾತು. ಹೌದಾ? ಎಸ್, ಬನ್ನಿ ಹಾಗಾದ್ರೆ ಏನದು ಮಾತು. ವಿಶೇಷ ಏನಿಲ್ಲ ರೀ. ಸೊ ನಿಮ್ಗೆಲ್ಲ ಗೊತ್ತಿದೆ, ಕಾಡಿನಲ್ಲಿ. ಹೌದಾ? ಎಸ್, ಕಾಡಿನಲ್ಲಿ ಕಾಡು ಪ್ರಾಣಿಗಳು ಇರ್ತಾ ಇದಾವೆ. ಹೌದಾ? ಕಾಡಿನಲ್ಲಿನೇ ಇರ್ಬೇಕಲ್ರಿ, ಮತ್ತೆಲ್ಲಿ ಇರ್ತಾವ? ಹೌದಾ? ಕಾಡಿನಲ್ಲಿ ಕಾಡು ಪ್ರಾಣಿಗಳು ಇರ್ತಾ ಇದಾವೆ. ಬಟ್ ನಿಮಗೆ ವಿಶೇಷ ಗೊತ್ತಿರ್ಬೇಕು, ನಾಡಿನಲ್ಲಿ ಏನ್ ಹೇಳ್ರಿ? ನಾಡಿನಲ್ಲಿ ಕಾಡುವ ಪ್ರಾಣಿಗಳಿವೆ. ನೆನಪಿಟ್ಟುಕೋರಿ, ಎಚ್ಚರವಾಗಿರಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊ ಹೋಗಬೇಡಿ. ಹೌದಾ? ರೈಟ್. ಓಕೆ, ಕಾಡಿನಲ್ಲಿ ಕಾಡು ಪ್ರಾಣಿಗಳಿವೆ, ನಾಡಿನಲ್ಲಿ ಕಾಡು ಪ್ರಾಣಿಗಳಿವೆ. ಸೊ ಹಾಗಾಗಿ ಎಚ್ಚರವಾಗಿರಿ. ಪ್ರತಿದಿನ 8 ರಿಂದ 9 ಗಂಟೆ ಸ್ಟಡಿ ಕಡೆ ಗಮನ ಕೊಡ್ರಿ. ಸಾಧ್ಯ ಆದ್ರೆ 10 ಗಂಟೆ ಕೊಡ್ಲಿಕ್ಕೆ ಟ್ರೈ ಮಾಡ್ರಿ. 10 ಗಂಟೆಯವರು ಸಹಿತ ನೀವು ಸ್ಟಡಿ ಮಾಡಿದ್ರೆ ಖಂಡಿತ ಯಶಸ್ಸು ನಿಮಗೆ ಏನಾಗ್ತೈತಿ, ಸಿಗ್ತೈತಿ. ಮತ್ತಷ್ಟು ಹೆಚ್ಚಿಗೆ ವಿಷಯಗಳನ್ನ ನಾವೇನ್ ಮಾಡೋಣ, ನಮ್ಮ ಕ್ಲಾಸ್ನಲ್ಲಿ ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಎಸ್, ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಪ್ರೈವೇಟ್ ಜಾಬ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಟೈಮ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ವಿಡಿಯೋನ ನೋಡೋಣ. ಅಲ್ಲಿ ತನಕ ಸ್ಟಡಿ ಮಾಡ್ತಾ ಇರಿ. ಎಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.